ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತೀ. ಸರ್ವವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತ ವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನನ್ನ ವಿವೇಕ ಚೂಡಾಮಣಿಯ ಬಂಧುಗಳೇ, ಎಲ್ಲ ಹಿರಿಯರೇ, ಈ 5 ದಿನಗಳ ದತ್ತಿ ನ್ಯಾಸಕರ್ತರ ಅಂತಹ 2 ಬೇರೆ ಬೇರೆ ಕುಟುಂಬದ ಸದಸ್ಯರುಗಳೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಸರಣಿಯ ಕೊನೆಯ ದಿನವಾದ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ 558ನೇ ಶ್ಲೋಕ ಸದಾತ್ಮನಿ ಬ್ರಹ್ಮಣಿ ತಿಷ್ಠತೋ ಮುನೇಃ ಪೂರ್ಣಾದ್ವಯಾನಂದಮಯಾತ್ಮನ ಸದಾ ನ ದೇಶ ಕಾಲಾದ್ಯುಚಿತ ಪ್ರತೀಕ್ಷಾ ತ್ವಂಗ್ ಮಾಂ ಸವಿಟ್ ಪಿಂಡ ವಿಸರ್ಜನಾಯ ಎನ್ನುವ ಶ್ಲೋಕದ ಚಿಂತನೆಯನ್ನು ಮಾಡ್ತಿದ್ವಿ. ಆ ಜೀವನ್ಮುಕ್ತನಾದವನಿಗೆ ಚರ್ಮ, ಮಾಂಸ, ರಕ್ತ, ಮೂಳೆ ಇವುಗಳಿಂದ ಕೂಡಿ ಮಾಂಸದ ಮುದ್ದೆಯಾದಂತಹ ಈ ದೇಹವನ್ನು ಬಿಡುವುದಕ್ಕೆ ಕಾಲದ ಔಚಿತ್ಯದ ಪ್ರಶ್ನೆಯೂ ಇಲ್ಲ, ಸ್ಥಳದ ಔಚಿತ್ಯದ ಪ್ರಶ್ನೆಯೂ ಇಲ್ಲ. ಎಲ್ಲಿ ಬೇಕೆಂದರೆ ಅಲ್ಲಿ ಆತ ತನ್ನ ದೇಹವನ್ನು ವಿಸರ್ಜಿಸಬಹುದು ಎನ್ನುವ ಅರ್ಥದ ಹಿನ್ನೆಲೆಯಲ್ಲಿ ಅವನಿಗೆ ಈ ದೇಶಕಾಲಗಳ ನಿರೀಕ್ಷಣೆ ಇಲ್ಲದ್ರಿಂದ ಹಾಗಿದ್ರೆ ಬೇರೆಯವರಿಗಿದೆಯೋ ಎನ್ನುವಂಥ ಸಂಶಯದ ಬೀಜ. ಆ ಬೀಜಕ್ಕೆ ನಾವು ಉತ್ತರವನ್ನು ಕೊಡಲಿಕ್ಕೆ ಹೊರಟಿದ್ದೇವೆ. ನಾನು ಹೇಳಿದ್ದೆ 100 ಒಟ್ಟು ಪ್ರಪಂಚದ ಸಂಖ್ಯೆ ಅಂತ ಇಟ್ಟುಕೊಂಡ್ರೆ ಆ 1% ಮಾತ್ರ ಇಂತಹ ಜೀವನ್ಮುಕ್ತರ ರೇಷಿಯೋ. ಅದಾದಮೇಲೆ ಇನ್ನು 9% ನಿರ್ಗುಣ ಉಪಾಸಕರು ಅಥವಾ ನಿಷ್ಕಾಮ ಕರ್ಮಿಗಳು ಅಥವಾ ಸಗುಣೋಪಾಸಕರು. ಇನ್ನು 20% ಸಕಾಮ ಕರ್ಮಿಗಳು, ಅವ್ರನ್ನ ಸಕಾಮ ಕರ್ಮ ಯೋಗಿಗಳು ಅಂತಲೂ ಸಹ ಕರೆದಿದೆ. ಇನ್ನು ಉಳಿದಂಥ 70% ಕೊನೆಯವರು, ಅವರು ಕರ್ಮಭ್ರಷ್ಟರು ಅಂತ ಶಾಸ್ತ್ರ ಕರೆದಿದೆ. ಇನ್ನೂ ಮುಂದೋಗಿ ಹೇಳಬೇಕು ಅಂದರೆ ಇವರು ಮನುಷ್ಯ ರೂಪದಲ್ಲಿ ಸಂಚರಿಸುವ ಮೃಗಗಳು ಅಂತ. ಮೊದಲನೆಯವರು ನರರೂಪದಿಂದ ಸಂಚರಿಸುವ ನಾರಾಯಣರು. ಈ ನರರೂಪದಲ್ಲಿ ಸಂಚರಿಸುವ ನಾರಾಯಣ 1%, ಮನುಷ್ಯ ರೂಪದ ಮೃಗದಲ್ಲಿ ಸಂಚರಿಸುವವನು 70%. ಅವು ಎರಡರ ಮಧ್ಯದಲ್ಲಿ ಈ ಸಗುಣೋಪಾಸಕ, ನಿಷ್ಕಾಮ ಕರ್ಮಯೋಗಿ ಮತ್ತು ಸಕಾಮ ಕರ್ಮಯೋಗಿ ಇವರು ಇರ್ತಾರೆ. ಇವರಿಬ್ಬರಿಗೆ ಗಮನ ಉಂಟು. ಮೊದಲನೆಯವರಿಗೆ ಗಮನ ಇಲ್ಲ. ತಸ್ಯ ಪ್ರಾಣಾಹ ನ ತಸ್ಯ ಪ್ರಾಣಾಹ ಉತ್ಕ್ರಾಮಂತಿ, ಅವನ ಪ್ರಾಣ ಇಲ್ಲಿಂದ ಉತ್ಕ್ರಮಿಸಿ ಹೋಗುವುದಿಲ್ಲ.
ಆ ದೇಹ ಬಿದ್ದ ತಕ್ಷಣ, ಮಡಿಕೆ ಒಡೆದ ತಕ್ಷಣ ಮಡಿಕೆಯ ಒಳಗಿನ ಆಕಾಶ ಹೊರಗಿನ ಆಕಾಶದಲ್ಲಿ ಲೀನವಾಗುವ ಹಾಗೆ ಲೀನವಾಗಿ ಬಿಡುತ್ತದೆ. ಮೊದಲು ಹಾಗೇನೇ ಇತ್ತು, ಅದು ಮಡಿಕೆ ಎನ್ನುವಂಥ ಒಂದು ಚೌಕಟ್ಟಿತ್ತು ಅಷ್ಟೇನೆ. ಅದು ಅವನಿಗೆ ಸ್ಪಷ್ಟವಾಗಿ ಅರಿವಿಗೆ ಬರ್ತಾ ಇರುತ್ತದೆ. ಕೊನೆಯವನಿಗೂ ಹಾಗೇನೆ, ಅವನು ಎಲ್ಲೂ ಹೋಗೋದಿಲ್ಲ, ಇಲ್ಲಿ ಬಿಟ್ಟರೆ ನೇರ ನರಕಕ್ಕೆ ಡೈರೆಕ್ಟ್ ಟಿಕೆಟ್ ಅವನಿಗೆ. ಅಲ್ಲಿ ಶಿಕ್ಷೆ ಅನುಭವಿಸಾದ್ಮೇಲೆ ಮತ್ತೆ ಪುನಃ ವಾಪಸ್ ಬರ್ತಾನೆ ಹೀಗೆ ಅಂತ. ಆದರೆ ಇವರಿಬ್ಬರ ಮಧ್ಯದಲ್ಲಿದ್ದಾರಲ್ಲ, ಒಬ್ಬ ಸಗುಣೋಪಾಸಕ, ಇನ್ನೊಬ್ಬ ಸಕಾಮ ಕರ್ಮಯೋಗಿ, ಇವರಿಬ್ಬರಿಗೆ ಮಾತ್ರ ಈ ಲೋಕದಿಂದ ಬೇರೆ ಕಡೆಗೆ ತೆರಳುವಿಕೆ ಅನ್ನುವಂಥದ್ದು ಉಂಟು. ಹಾಗೆ ತೆರಳುವಿಕೆ ಇದ್ದಾಗ ಆ ಮೊದಲನೇ ಸಾಲಿನಲ್ಲಿ ಬರುವವರು ಉತ್ತರಾಯಣ ಪಥದಲ್ಲಿ ಸಂಚರಿಸುವವರು ಅಂತ ಅವರಿಗೆ ಹೆಸರು. ಉಪನಿಷತ್ತು ಆ ದಾರಿಗೆ ಸಾಕಷ್ಟು ಹೆಸರುಗಳನ್ನು ಕೊಟ್ಟಿದೆ, ಬಹಳ ಸುಂದರವಾದ ಹೆಸರುಗಳು ಅವೆಲ್ಲ. ಕೆಲವು ಸಲ ನಮಗನಿಸ್ತದೆ ನಾವು ನಮ್ಮ ಮನೆಗೆ ಏನೇನೋ ಅಡ್ಡಾದಿಡ್ಡಿ ಹೆಸರುಗಳನ್ನೆಲ್ಲ ಇರ್ತೇವೆ. ಈ ಎಲ್ಲ ಕೊನೆ ಪಕ್ಷ ಹೆಸರನ್ನು ಇಟ್ಟು ಅದನ್ನು ನೋಡಿದಾಗ ಓಹೋ ಅಂತ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸು ಅದು ನಾಟಿದರೆ ಆ ಇಟ್ಟ ಹೆಸರು ಸಾರ್ಥಕ ಆಗ್ತದೆ ಅಂತ. ಆ ಉತ್ತರಾಯಣದ ಪಥ ಅದಕ್ಕೇನೆಲ್ಲ ಹೆಸರು ಉಂಟು. ನಾನು ನಿನ್ನೆ ದಿವಸ ಹೇಳಿದ್ದೇನೆ, ವೇದದಲ್ಲಿ ಅಗ್ನಿಯನ್ನು ಅರ್ಚಿ ಅಂತ ಕರೀತಾರೆ ಅಂತ. ಅದರ ಜೊತೆಗೆ ಆ ಉಪನಿಷತ್ತು ಆ ದಾರಿಯನ್ನು ಹೇಳುವಾಗ ಮೊದಲು ಆ ಅರ್ಚಿ ಅನ್ನೋ ಶಬ್ದವನ್ನೇ ಪ್ರಯೋಗ ಮಾಡುತ್ತೆ. ತೇ ಅರ್ಚಿಷಮಭಿಸಂಭವಂತಿ, ಅವರು ಆ ಅರ್ಚಿಯನ್ನ ಸೇರ್ತಾರೆ ಅಂತ. ಅರ್ಚಿ ಅಂದರೆ ಅಗ್ನಿ ಅಂತ ಅರ್ಥ, ಅಗ್ನಿ ಅಂದರೆ ಬೆಳಕು ಅಂತ ಅರ್ಥ, ಅವರಿಗೆ ಬೆಳಕಿನ ದಾರಿ. ಹಾಗಾಗಿ ಅದನ್ನು ಅರ್ಚಿರಾದಿ ಮಾರ್ಗ ಅಂತ ಕರೀತಾರೆ ಒಂದು. ಮತ್ತೆ ಇನ್ನೊಂದು ಹೆಸರುಂಟು ಅದಕ್ಕೆ, ಅದು ದೇವಯಾನ, ದೇವಯಾನಿ ಅಲ್ಲ, ದೇವಯಾನ. ಯಾನ ಅಂದರೆ ಪ್ರಯಾಣ ಮಾಡೋ ದಾರಿ ಅಂತ ಅರ್ಥ. ಅಂದರೆ ಅಲ್ಲಿ ಹೋದರೆ ಅವರು ಈ ದೇವತೆಗಳು ಅಂತ ಅರ್ಥ ಅಲ್ಲ, ದೇವ ಅನ್ನೋದಕ್ಕೆ ಅರ್ಥ ದಿವು ಪ್ರಕಾಶ ಅಂತ ಅರ್ಥ. ಅಂದರೆ ಪ್ರಕಾಶ ಸ್ವರೂಪವಾದ ದಾರಿ ಅದು ಅಂತ ಅರ್ಥ. ಯಾಕೆಂದರೆ ಈ ದೇವ ಅನ್ನೋದಕ್ಕೆ 10 ಅರ್ಥಗಳಿವೆ. ದಿವು ಕ್ರೀಡಾ, ವಿಜಿಗೀಷ, ವ್ಯವಹಾರ, ದ್ಯುತಿ, ಸ್ತುತಿ, ಮುದ, ಮೋದ, ಕಾಂತಿ ಅಂತೆಲ್ಲ. ಹಾಗಾಗಿ ಆ ದಾರಿಯಲ್ಲಿ ಹೋಗೋರು ಅರ್ಥ ದೇವಯಾನ ಅಂತ ಕರೀತಾರೆ. 2 ಆಯಿತು. ಅದ್ರ ಜೊತೆಗೆ ಅದಕ್ಕೆ ಇನ್ನೊಂದು ಹೆಸರುಂಟು, ಅದು ಬ್ರಹ್ಮಲೋಕಕ್ಕೆ ಕರೆದುಕೊಂಡು ಹೋಗೋ ದಾರಿ ಅಂದ್ರಿಂದ ಅದನ್ನು ಬ್ರಹ್ಮಯಾನ ಅಂತಲೂ ಕರೀತಾರೆ. ಮತ್ತೆ ಇನ್ನೂ ಒಂದು ಹೆಸರುಂಟು, ನಮ್ಮಲ್ಲಿ ಸೂರ್ಯನ ಚಲನೆಯಿಂದ ವರ್ಷವನ್ನು ನಾವು 2 ವಿಭಾಗ ಮಾಡ್ತೇವೆ, ಒಂದು ದಕ್ಷಿಣಾಯಣ, ಇನ್ನೊಂದು ಉತ್ತರಾಯಣ. ಉತ್ತರಾಯಣದಲ್ಲಿ ಹಗಲಿನ ಪ್ರಮಾಣ ಹೆಚ್ಚು, ದಕ್ಷಿಣಾಯನದಲ್ಲಿ ಈಗ ರಾತ್ರಿಯ ಪ್ರಮಾಣ ಹೆಚ್ಚು ಹಗಲಿಗೆ ಹೋಲಿಸಿದರೆ. ಅಂದರೆ ಹೆಚ್ಚು ಅಂದರೆ ಹಗಲಿಗಿಂತ ರಾತ್ರಿ ಹೆಚ್ಚಿರೋಲ್ಲ, ಆದರೆ ಉತ್ತರಾಯಣದ ರಾತ್ರಿಗೆ ಹೋಲಿಸಿದರೆ ದಕ್ಷಿಣಾಯಣದ ರಾತ್ರಿಯ ಅವಧಿ ಹೆಚ್ಚು. ಹಾಗಾಗಿ ಅದಕ್ಕೆ ಇನ್ನೊಂದು ಹೆಸರು ಉತ್ತರಾಯಣ ಮಾರ್ಗ ಅಂತಲೂ ಕರೀತಾರೆ. ಇನ್ನೂ ಒಂದು ಹೆಸರು ಉಂಟು, ಶುಕ್ಲಗತಿ ಅಂತ. ಶುಕ್ರ ಅಲ್ಲ, ಶುಕ್ಲ. ಶುಕ್ಲ ಅಂದರೆ ಪುನಃ ಬೆಳಪು ಅಂತ ಅರ್ಥ. ಹೀಗೆ ಒಟ್ಟು ಸುಮಾರು 5 ಹೆಸರಾಯಿತು. ಈ 5 ಹೆಸರುಗಳಿಂದ ಅದನ್ನು ಕರೀತಾರೆ. ಇಂಥ ದಾರಿಯಲ್ಲಿ ಆ ಸಗುಣೋಪಾಸಕ ಅಥವಾ ನಿಷ್ಕಾಮ ಕರ್ಮಯೋಗಿ ಆತ ಪ್ರಯಾಣ ಮಾಡ್ತಾನೆ. ಪ್ರಯಾಣ ಮಾಡಿದವನು ತತ್ರ ಪ್ರಯಾತ ಗಚ್ಚಂತೆ ಬ್ರಹ್ಮ ಬ್ರಹ್ಮವಿದೋ ಜನಾ, ಅಲ್ಲಿ ಹೋದವನು ಮತ್ತೆ ಪುನಃ ವಾಪಸ್ ಬರುವುದಿಲ್ಲ. ಹಾಗಿದ್ರೆ ಎಲ್ಲಿಗೆ ಹೋಗ್ತಾನೆ ಕೇಳಿದರೆ, ಈ ದಾರಿಯಲ್ಲಿರುವಂಥ ಒಂದೊಂದೇ ದೇವತೆಗಳು ಅವನನ್ನು ವಿದ್ಯುತ್ತಿನಿಂದ ಅಮಾನವ ಪುರುಷ ಮತ್ತೆ ಅಲ್ಲಿಗೆ ಬ್ರಹ್ಮಲೋಕಕ್ಕೆ ಅವರನ್ನು ಕರ್ಕೊಂಡು ಹೋಗ್ತಾನೆ. ಚತುರ್ಮುಖನ ಸನಿಹದಲ್ಲಿ ಅವರು ಇರ್ತಾರೆ ಅಂದರೆ ಸೂಕ್ಷ್ಮ ಶರೀರದ ಮೂಲಕ. ಅಲ್ಲಿ ಮತ್ತೆ ಅವನೊಂದಿಗೆ ಬ್ರಹ್ಮಚಿಂತನೆಯಾಗಿ ಅವನಿಗೆ ಮೋಕ್ಷ ಆಗುವಾಗ ಅವನೊಂದಿಗೆ ಮೋಕ್ಷ. ಹಾಗಾಗಿ ಇವರ ಈ ಮೋಕ್ಷಕ್ಕೆ, ಮುಕ್ತಿಗೆ ಕ್ರಮ ಮುಕ್ತಿ ಅಂತ ಹೆಸರು. ಇಲ್ಲೊಂದು ಕ್ರಮ ಉಂಟು, ಏನು ಅಂದರೆ ಅವರು ಇರುವಾಗ ಇಲ್ಲಿ ಓಂಕಾರವನ್ನು ಬ್ರಹ್ಮ ಅಂತ ತಿಳಿದು ಸಗುಣ ಉಪಾಸನೆಯನ್ನು ಮಾಡ್ತಾರೆ, ಅದೊಂದು ಕ್ರಮ. ಅದಾದ ಮೇಲೆ ಅವರು ದೇಹ ಬಿಡುವಾಗ ಸುಷುಮ್ನಾ ನಾಡಿಯ ಮೂಲಕ ಒಂದೊಂದೇ ಸ್ಟೇಷನ್ ದಾಟ್ಕೊಂಡು ಹೋಗ್ತಲ್ಲ, ಇದೊಂದು ಕ್ರಮ ಹೌದಾ ಅಲ್ವಾ? ಅದಾದ ಬ್ರಹ್ಮಲೋಕಕ್ಕೆ ಹೋಗಿ ಸೇರ್ತಾರೆ, ಮತ್ತೆ ಅವನೊಂದಿಗೆ ಅವರು ವಿದೇಹ ಮುಕ್ತಿಯನ್ನು ಪಡೀತಾರೆ. ಹಾಗಾಗಿ ಇವರ ಈ
ಸಂಚಾರ, ಇದು ಕ್ರಮಮುಕ್ತಿ ಅಂತ ಕರೆಸಿಕೊಳ್ಳುತ್ತೆ. ಆಯಿತು. ಇನ್ನೊಬ್ಬಿದ್ದಾನಲ್ಲ, ಯಾರು ಸಕಾಮ ಕರ್ಮಯೋಗಿ, ನಾನೇ ಹೇಳಿದ್ದೇನೆ, ಇವನನ್ನು ಸಹ ಶಾಸ್ತ್ರ ಗ್ರಂಥಗಳು, ಅವನು ಯದ್ಯಪಿ ಯೋಗಿ ಅಲ್ಲ ಅವನು, ಆದರೂ ಅವನನ್ನು ಗೌರವದಿಂದ ಯೋಗಿ ಅಂತ ಕರೆದಿದೆ. ಯಾಕೆ ಕೇಳಿದರೆ, ಸಂಪತ್ತೆಲ್ಲರ ಹತ್ರ ಇರ್ತಿದ್ದೀರಿ, ಇದ್ದ ಸಂಪತ್ತನ್ನು ಲೋಕಹಿತಕ್ಕಾಗಿ 4 ಜನರ ಒಳಿತಿಗಾಗಿ ಬಳಸುವ ಬುದ್ಧಿ ಬರಬೇಕು ಅಂದರೆ ಯಾವುದೋ ಒಂದು ಬಲವಾದ ಸಂಸ್ಕಾರ ಇರಬೇಕಲ್ವ ಅವನು. ಅಷ್ಟೇ ಅಲ್ಲ, ಕುದುರೆ ಬಾಲಕ್ಕೆ ಕಟ್ಟಲಿಕ್ಕೆ ಹೋಗದೆ ಅಥವಾ ಇನ್ಯಾವುದೋ ಸೆಂಟ್ರಿಗೆ ಹೋಗದೆ ಅಥವಾ ಇನ್ನೆಲ್ಲೋ ಕೈ ಆಡಿಸ್ಲಿಕ್ಕೆ ಹೋಗದೆ ಅದನ್ನು ಕಳಿಯದೆ ಸದ್ವಿನಿಯೋಗ ಮಾಡಿದ್ನಲ್ಲ, ಅದಲ್ವ ಅವನ ಗ್ರೇಟ್ನೆಸ್. ಹಾಗಾಗಿ ಯಜ್ಞಯಾಗಗಳನ್ನು ಮಾಡ್ತಾನೆ, ತನ್ಮೂಲಕ ಭಗವಂತನನ್ನು ತೃಪ್ತಿಪಡಿಸ್ತಾನೆ, ಊರಿಗೆ ಕೇರಿಗೆ ಉಪಕಾರ ಮಾಡ್ತಾನೆ, ಶಾಲೆ ಕಟ್ಟಿಸ್ತಾನೆ, ಬೆಳಕನ್ನು ಕೊಡ್ತಾನೆ, ರಸ್ತೆ ಮಾಡಿಸ್ತಾನೆ, ಅರವಟ್ಟಿಗೆಗಳನ್ನು ಕೊಡ್ತಾನೆ. ಇಂತಹ ದಾನಿಯನ್ನು ಶಾಸ್ತ್ರ ತುಂಬ ಗೌರವದಿಂದ ಕರೆದಿದೆ. ಹಾಗಾಗಿ ಅವನನ್ನು ಯೋಗಿ ಅಂತ ಕರೆದಿದೆ. ಹಾಗಾಗಿ ಸಕಾಮ ಕರ್ಮಿ ಅಂತ ಇಷ್ಟೇ ಹೇಳಿದ್ದು ಸಾಕಿತ್ತು, ಸಕಾಮ ಕರ್ಮಯೋಗಿ ಅಂತ. ಭಗವತ್ಪಾದರು ಅದನ್ನು ಭಾಷ್ಯದಲ್ಲಿ ನೇರವಾಗಿ ಬರೀತಾರೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಇಂಥ ಸಕಾಮ ಕರ್ಮಯೋಗಿ ಇವನು ಹೇಗೆ ಹೋಗ್ತಾನೆ ಅಂತಂದರೆ, ಇವನು ಉತ್ತರಾಯಣ ಗತಿ ಅಲ್ಲ, ಅವನು ದಕ್ಷಿಣಾಯಣ ಗತಿ. ಯಾಕೆಂದರೆ ಅವನು ಮತ್ತೆ ವಾಪಸ್ ಬರ್ತಾನೆ ಇಲ್ಲಿಗೆ. ಯಾಕೆಂದರೆ ಅವನು ಬ್ರಹ್ಮಚಿಂತನೆ ಮಾಡಿದವನಲ್ಲ, ಅವನ ಪುಣ್ಯಕರ್ಮ ಅವನನ್ನು ಅಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ. ಇವನು ಇಲ್ಲಿ ಮಾಡಿದಂಥ ಪುಣ್ಯಕರ್ಮಗಳು. ಅವನು ದೇಹ ಬಿಡುವಾಗಲೂ ಸಹ ಅವನ ದೇಹದ ಒಳಗೆ ಇರುವಂಥ, ಹೃದಯದಲ್ಲಿರುವಂಥ ಸುಷುಮ್ನ ನಾಡಿ ಅದು ಬಾಯಿ ತೆರೆಯುತ್ತೆ. ಅವನಿಗೂ ಬಾಯಿ ತೆರೆದು ಕರ್ಕೊಂಡು ಹೋಗುತ್ತೆ, ಇವನಿಗೂ ಬಾಯಿ ತೆರೆದು ಕರ್ಕೊಂಡು ಹೋಗುತ್ತೆ. ಅದು ಸೂಕ್ಷ್ಮ ಶರೀರ ಅಲ್ಲಿ ಪ್ರವೇಶ ಮಾಡುತ್ತೆ. ಅವನು ಪ್ರವೇಶ ಮಾಡಿದ ತಕ್ಷಣ ಅವನಿಗೆ ಅಲ್ಲಿ ಸಿಗುವುದು ಯಾವುದು ಅಂತಂದರೆ, ಆ ಶ್ಲೋಕ ಮೊದಲು ಹೇಳುತ್ತೆ, ಧೂಮೋ ರಾತ್ರಿಸ್ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಭಗವಂತನೇ ಅವನನ್ನು ಯೋಗಿ ಅಂತ ಕರೆದು ಬಿಟ್ಟಿದ್ದಾನೆ. ಯೋಗಿ ಯಾರು? ಸಕಾಮ ಕರ್ಮಯೋಗಿ ಅಂತ. ಈ ಸಕಾಮ ಕರ್ಮಯೋಗಿ ಆತ ದೇಹ ಬಿಟ್ಟಾಗ ಧೂಮಾದಿ ಮಾರ್ಗದಲ್ಲಿ ಹೋಗ್ತಾನೆ. ಆ ಗೀತೆಯ ಮೊದಲನೇ ಶ್ಲೋಕದಲ್ಲಿ ಮೊದಲಿರುವ ಶಬ್ದ ಹೇಗಿದೆ ಕೇಳಿದರೆ, ಧೂಮೋ ರಾತ್ರಿಹಿ ಅಂತ. ಅವನದು ಎಲ್ಲವುದು ಬೆಳಕಿನ ಸ್ಟೇಷನ್ಗಳು, ಬೆಳಕಿನ ದಾರಿ. ಇವನು ಎತ್ಕೊಳ್ತಾನೆ. ಆ ಸೂಕ್ಷ್ಮ ಶರೀರ ಸ್ಥೂಲ ಶರೀರಕ್ಕೆ ಸಾವು ಬಂದಾಗ ಸುಷುಮ್ನ ನಾಡಿ ಬಾಯಿ ತೆರೆಯುತ್ತೆ, ಅಲ್ಲಿ ಅವನನ್ನು ಎಳೆಯುತ್ತೆ. ಎಳೆದ ತಕ್ಷಣ ಮೊದಲು ಅವನಿಗೆ ಧೂಮಃ, ಕಣ್ಣಿಗೆ ಹೊಗೆ ಕವಿದು ಬಿಡುತ್ತಂತೆ. ಹೊಗೆ ಕವಿಯಲು ಹೊಗೆ ಇರುತ್ತೆ ಅಂತಲ್ಲ, ಕಣ್ಣಿಗೆ ಹೊಗೆ ಕವಿದರೆ ಹೇಗೆ ಏನೂ ಕಾಣುವುದಿಲ್ಲವೋ, ಏನೂ ಗೊತ್ತಾಗುವುದಿಲ್ಲವೋ, ಹಾಗೆ ಆ ಕ್ಷಣದಲ್ಲಿ ಅವನಿಗೆ ಏನೂ ಗೊತ್ತಾಗುವುದಿಲ್ಲ. ಅದನ್ನು ಹೇಳೋದಕ್ಕೆ ಗೀತೆ, ಉಪನಿಷತ್ತು ನಮಗೆ ಅರ್ಥ ಆಗೋ ಶಬ್ದ ಬಳಸುತ್ತೆ, ಧೂಮಃ ಅಂತ. ಹೊಗೆ ಕವಿದಾಗ ನಮಗೇನು ಕಾಣಿಸುತ್ತೆ? 10 ಅಡಿ ಅಂತರದಲ್ಲಿರುವಂಥ ವ್ಯಕ್ತಿಯೇ ನಮ್ಗೆ ಕಾಣಿಸೋಲ್ಲ. ಹಾಗಾಗಿ ಅವನು ದೇಹ ಬಿಟ್ಟಾಗ ಆ ಸುಷುಮ್ನ ನಾಡಿಯೊಳಗೆ ಪ್ರವೇಶ ಮಾಡಿದಾಗ ಅವನಿಗೆ ಮೊದಲು ಸಿಗುವ ಸ್ಟೇಷನ್ ಹೆಸರು ಧೂಮ ಸ್ಟೇಷನ್ ಅಂತ. ಧೂಮಾಭಿಮಾನಿ ದೇವತೆ ಶಾಸ್ತ್ರದ ಪರಿಭಾಷೆಯಲ್ಲಿ. ಆತ ಅಲ್ಲಿ ಹೋಗ್ತಾನೆ. ಮಧ್ಯದಲ್ಲಿ ಇನ್ನೊಂದು ವಿಷಯ ಹೇಳ್ಬಿಡ್ತೇನೆ. ಈ ದಾರಿಗೆ ಒಂದು 4 ಹೆಸರುಗಳಿವೆ. ಮೊದಲನೇ ಹೆಸರೇ ಧೂಮ ಅಂತ, ಆದ್ದರಿಂದ ಅದನ್ನು ಹೀಗೂ ಕರೀತಾರೆ ಧೂಮ ಮಾರ್ಗ ಅಂತ. ದಯವಿಟ್ಟು ಧೂಮಪಾನ ಮಾರ್ಗ ಅಂತ ಅಂದ್ಕೊಳ್ಬೇಡಿ, ಅದನ್ನು ಹೇಳಕ್ಕೆ ಬರಲ್ಲ ನಮ್ಮ ಜನರಿಗೆ. ಅದೇನೋ ರಕಾರ ಹೇಳೋದೊಂದು ಚಟ ನಮಗೆ ಎಲ್ಲದಕ್ಕೂ. ಧೂಮ್ರಪಾನ ಅಂತ ಅದು ಎಲ್ಲಿದೆಯೇನೋ, ಅದು ಯಾಕೆ ಆ ಧೂಮ ಅಂತದಕ್ಕೆ ಧೂಮ್ರ ಅಂತ ಹೇಳ್ತಾರೋ ಗೊತ್ತಿಲ್ಲ. ಧೂಮ ಬೇರೆ, ಧೂಮ್ರ ಬೇರೆ. ಧೂಮ್ರ ಅಂದರೆ ಬಣ್ಣ, ಅದು ಧೂಮ್ರವರ್ಣ. ಗಣಪತಿಯನ್ನು ಹೇಳುವಾಗ ಧೂಮ್ರವರ್ಣಂ ತಥಾಷ್ಟಕಂ ಅಂತ ಹೇಳ್ತಾರೆ. ಸದ್ಯ ಅವನಿಗೆ ಈ ಹೊಗೆ ತಂದು ಗಂಟೆ ಹಾಕಲಿಲ್ಲವಲ್ಲ, ಆದರೂ ಮಂಗಳೂರವ್ರು ಯಾರೋ ಒಂದು ಹೊಗೆ ತಂದು ಗಂಟೆ ಹಾಕಿದ್ರು ಅವನಿಗೆ.
ಆ ಮಾಡುವ ವಸ್ತು ಅವನ ಹೆಸರಿಟ್ಬಿಟ್ರು ಹೀಗೆ ಅಂತ. ನಮ್ಮ ಜನರಿಗೆ ಹಾಗೇನೆ, ಅವ್ರು ಮಾಡೋ ಎಲ್ಲ ಹೊಲಸು ವಸ್ತುಗಳಿಗೂ ಸಹ ದೇವ್ರ ಹೆಸರೇ ಬೇಕು ಅಂತ. ಹೀಗೆ ಧೂಮ್ರ ಬೇರೆ, ಧೂಮ ಬೇರೆ. ಧೂಮ ಅಂದ್ರೆ ಹೊಗೆ, ಆದ್ದರಿಂದ ಅದನ್ನು ಧೂಮಾದಿ ಮಾರ್ಗ ಅಂತ ಕರೀತಾರೆ ಒಂದು. ಮತ್ತೆ ಅಲ್ಲಿ ಹೋದವನು ಪಿತೃಲೋಕಕ್ಕೆ ಹೋಗ್ತಾನೆ, ಹಾಗಾಗಿ ಅದನ್ನು ಪಿತೃಯಾನ ಅಂತನೂ ಕರೀತಾರೆ. ಅದು ದೇವಯಾನ, ಇದು ಪಿತೃಯಾನ. ಮತ್ತು ಇನ್ನೊಂದು ಹೆಸರುಂಟು ಅದಕ್ಕೆ, ಇದು ದಕ್ಷಿಣಾಯನದ ಮಾರ್ಗ, ಹಾಗಾಗಿ ಅದನ್ನು ದಕ್ಷಿಣಾಯನ ಮಾರ್ಗ ಅಂತಲೂ ಕರೀತಾರೆ. ಮತ್ತು ಕೃಷ್ಣಗತಿ, ಅದು ಶುಕ್ಲಗತಿ, ಇದು ಕೃಷ್ಣಗತಿ ಅಂತ. ಕಪ್ಪಾದ ದಾರಿ. ಯಾಕೆಂದರೆ ಈ ದಾರಿಯಲ್ಲಿ ಸಿಗುವ ಎಲ್ಲ ಸ್ಟೇಷನ್ಗಳಲ್ಲೂ ಒಂದರೊಳಗೂ ಕರೆಂಟ್ ಇಲ್ಲ, ಬೆಳಕಿಲ್ಲ ಅಂತ, ಬೆಳಕಿಲ್ಲ. ಹಾಗಾಗಿ ಕೃಷ್ಣಗತಿ ಅಂತ, ಕೊನೆಯವರೆಗೂ ಸಹ ಬೆಳಕಿಲ್ಲ. ಹಾಗಾಗಿ ಕೃಷ್ಣಗತಿ ಅಂತ ಈ ದಾರಿಯನ್ನು ಕರೆದಿದೆ. ಈತ ದೇಹ ಬಿಡುವಂತಹ ಆ ಪ್ರಯಾಣ ಕಾಲದಲ್ಲಿ ಮೊದಲು ಸಿಗುವ ಸ್ಟೇಷನ್ನು ಧೂಮ ಅಂತ ನಾನು ಹೇಳಿದೆ. ಹಾಗಾಗಿ ಅವನ ಬಯಕೆಗಳೇ, ಯಾಕೆಂದರೆ ಅವನಿಗೆಲ್ಲ ಕಾಮನೆಗಳಿರ್ತಾವಲ್ಲ, ಅವನು ಸಕಾಮ ಕರ್ಮಯೋಗಿ ಅಂತ ಹೇಳಿದ್ರಿಂದಲೇ ಕಾಮನೆಗಳು ಉಂಟು ಅಂತ ಅರ್ಥ. ಅವನ ಎಲ್ಲ ಬಯಕೆಗಳೇ ಅವನಿಗೆ ಹೊಗೆಯಾಗಿ ಕಾಣ್ತವಂತೆ. ಅಲ್ಲಿ ಯಾಕ್ರಿ, ಇಲ್ಲೂ ಹಾಗೆ ಅಲ್ವಾ, ಯಾವನಿಗೆ ಅತಿಯಾದ ಆಸೆ ಇರುತ್ತೆ ಅವನಿಗೆ ಕುರುಡಾಗ್ಬಿಡ್ತಾನೆ ಅವನು. ಇಲ್ಲೇ ಹೊಗೆ ಕಟ್ಟತ್ತೆ, ಇನ್ನಲ್ಲಿ ಹೊಗೆ ಕಟ್ಟದೇ ಇರುತ್ತಾ, ಕಟ್ಟೇ ಕಟ್ಟತ್ತೆ ಅಂತ. ಹಾಗಾಗಿ ಅವನನ್ನು ಆ ಹೊಗೆಯ ಸ್ಟೇಷನ್, ಕತ್ತಲಿನ ದಾರಿ, ಅಲ್ಲಿಂದ ಮುಂದೆ ಆತ ಪ್ರಯಾಣ ಮಾಡ್ತಾನೆ. ಆ ಪ್ರಯಾಣ ಮಾಡುವಂತಹ ಸ್ಟೇಷನ್ನನ್ನು ಉಪನಿಷತ್ತು ಹೇಳಿದ್ದನ್ನು ಹೇಳಿಬಿಡ್ತೇನೆ. ಧೂಮಃ ರಾತ್ರಿ, ಗೀತೆದಿದು. ಧೂಮೋ ರಾತ್ರಿ ತಥಾ ಕೃಷ್ಣ. ರಾತ್ರಿ, ರಾತ್ರಿ ಅಭಿಮಾನಿ ದೇವತೆ, ಕೃಷ್ಣ, ಕೃಷ್ಣ ಪಕ್ಷದ ಅಭಿಮಾನಿ ದೇವತೆ. ಮತ್ತು ಹೀಗೆ ದಕ್ಷಿಣಾಯಣ, ದಕ್ಷಿಣಾಯನದ ಅಭಿಮಾನಿ ದೇವತೆ. ಅದಾದಮೇಲೆ ಸಂವತ್ಸರ, ಸಂವತ್ಸರ ಆದಮೇಲೆ ನೇರ ಅಲ್ಲಿಂದ ಮುಂದಕ್ಕೆ ಪ್ರಯಾಣ. ಇವನಿಗೆ ಸುಮಾರು 10 ಸ್ಟೇಷನ್ ದೇವಯಾನದಲ್ಲಿ ಹೋಗುವಂತಹ ಸಗುಣೋಪಾಸಕನಿಗೆ ಇವನಿಗೆ 3 ಸ್ಟೇಷನ್ ಕಡಿಮೆ. ಯಾಕೆಂದ್ರೆ ಇವನು ಹೇಗಂದ್ರೆ ವಾಪಸ್ ಬರೋನಲ್ವ, ಯಾಕೆ ಅಷ್ಟೆಲ್ಲ ಮತ್ತೆ ದೂರ ಹೋಗಿ ಮತ್ತೆ ವಾಪಸ್ ಬರಬೇಕು ಅಂತ 3 ಸ್ಟೇಷನ್ ಕಡಿಮೆ ಅವನಿಗೆ. ಯಾವ್ಯಾವುದು ನೋಡೋಣ ಇವನ ದಾರಿಯನ್ನು. ತೇ ಧೂಮಮಭಿಸಂಭವಂತಿ, ಧೂಮಾತ್ ರಾತ್ರಿಂ ಮೊದಲನೇ ಸ್ಟೇಷನ್ ಧೂಮ. ಆಮೇಲೆ ರಾತ್ರೇ ಅಪರಪಕ್ಷಂ, ಅಪರಪಕ್ಷಾತ್ಯಾನ್ ಷಡ್ ದಕ್ಷಿಣೇತಿ ಮಾಸಾನ್ ತಾನ್ ಮಾಸೇಭ್ಯ ಪಿತೃಲೋಕಂ, ಪಿತೃಲೋಕಾತ್ ಆಕಾಶಂ, ಆಕಾಶಾತ್ ಚಂದ್ರಮಸಂ, ತಸ್ಮಿನ್ ಯಾವತ್ ಸಂಪಾತಮುಷಿತ್ವ ಅಥ ಏತಮೇವ ಅಧ್ವಾನಂ ಪುನರ್ನಿವರ್ತಂತೆ. ಏನು ಸಂಸ್ಕೃತ ಬರಬೇಕಾದಿಲ್ಲ, ಅದನ್ನು ಹೇಳಿದ್ರೆ ಸಹಜವಾಗಿ ಅರ್ಥ ಆಗ್ತಾ ಇರುತ್ತೆ ಅದು ಉಪನಿಷತ್ತಿಂದ. ಗೀತೆ ಹಾಗೆ ಅಂತೆ, ಧೂಮೋ ರಾತ್ರಿ, ಅದ್ರ ಸ್ಟೈಲ್ ಬೇರೆ, ಇದ್ರ ಸ್ಟೈಲ್ ಬೇರೆ ಅಷ್ಟೇ. ಹೀಗೆ ಆತ ವಾಪಸ್ ಬರ್ತಾನೆ. ವಾಪಸ್ ಬರ್ತಾನೆ ಅನ್ನೋಕ್ಕಿಂತಲೇ ಹೇಗೆ ಹೋಗ್ತಾನೆ ಅಂತ ನೋಡ್ಬಿಡ್ಬೇಕಲ್ಲ ನಾವು. ಆಮೇಲೆ ಬರೋದು, ಹೋದ್ರಲ್ಲೋ ಬರೋದು. ಮೊದಲು ಸಿಗುವ ಸ್ಟೇಷನ್ ಧೂಮ, ಅದಾದಮೇಲೆ ನೆಕ್ಸ್ಟ್ ಸಿಗುವುದು ರಾತ್ರಿ, ಅದಾದಮೇಲೆ ಕೃಷ್ಣ ಪಕ್ಷ. ನಾನು ನಮ್ಮ ಜನರಿಗೆ ಅರ್ಥ ಆಗಲಿ ಅಂತ ಸ್ಟೇಷನ್ ಅಂತ ಹೇಳಿದೆ. ಅದೆಲ್ಲ ಅಭಿಮಾನಿ ದೇವತೆಗಳು, ಎಲ್ಲ ಕಾಲವನ್ನು ಸೂಚಿಸುವ ಶಬ್ದಗಳು. ನೋಡಿ, ರಾತ್ರಿ ಕಾಲ ಹೌದಾ ಅಲ್ವೋ, ಕಾಲಾಭಿಮಾನಿ ದೇವತೆ. ಆಮೇಲೆ ಕೃಷ್ಣ ಪಕ್ಷ 15 ದಿನಗಳ ಒಂದು ಗುಂಪು, ಇದು ಕಾಲ ಹೌದಾ ಅಲ್ವೋ, ಹಾಗಾಗಿ ಕೃಷ್ಣ ಪಕ್ಷ ಎನ್ನುವಂತಹ ಅಭಿಮಾನಿ ದೇವತೆ. ದಕ್ಷಿಣಾಯಣ 6 ತಿಂಗಳ ಒಂದು ಗುಂಪು, ಆ ದಕ್ಷಿಣಾಯನ ಅಭಿಮಾನಿ ದೇವತೆ. ಸುಲಭ ಅರ್ಥ ಆಗಲಿ ಅಂತ ದಕ್ಷಿಣಾಯನ ಸ್ಟೇಷನ್ ಅಂತ ಹೇಳಿದ್ದೇನೆ ಅಷ್ಟೇನೆ. ಅದಾದಮೇಲೆ ಪಿತೃಲೋಕ, ಆ ದಕ್ಷಿಣಾಯನದಿಂದ ನೇರವಾಗಿ ಅವನು ಎಲ್ಲಿ ಹೋಗ್ತಾನೆ? ಚಂದ್ರಲೋಕ. ಪಿತೃಲೋಕ ಸ್ವರ್ಗ 3 ಒಂದೇ ನಿನ್ನೆ ಹೇಳಿದ್ದೇನೆ. ಪಿತೃಲೋಕಕ್ಕೆ ಹೋಗ್ತಾನೆ, ಚಂದ್ರಲೋಕಕ್ಕೆ ಹೋಗ್ತಾನೆ, ಚಂದ್ರಲೋಕದಿಂದ ಆಕಾಶಕ್ಕೆ ಹೋಗ್ತಾನೆ. ಪಿತೃಲೋಕದಿಂದ ಆಕಾಶ, ಆಕಾಶದಿಂದ ಮತ್ತೆ ಪುನಃ ಚಂದ್ರಲೋಕ. ಪಿತೃಲೋಕದಲ್ಲಿ ಒಂದು ಭಾಗ ಚಂದ್ರಲೋಕ ಅಂತ, ಅಲ್ಲಿಗೆ ಹೋಗ್ತಾನೆ. ಆ ಚಂದ್ರಲೋಕದಲ್ಲಿ ಆತ ತಾನು ಇಲ್ಲಿ ಮಾಡಿದಂತಹ ಎಲ್ಲ ಪುಣ್ಯವನ್ನು ಸಹ ಅನುಭವಿಸುತ್ತಾನೆ. ಇಲ್ಲಿ ಏನೆಲ್ಲ ಸತ್ಕರ್ಮಗಳನ್ನು ಮಾಡಿದ್ನೋ, ಇಷ್ಟ, ಪೂರ್ತ, ದತ್ತ, ಇದು ಮಾಡಿದ್ನಲ್ಲ, ಇಷ್ಟನ್ನು ಅಲ್ಲಿ ಅನುಭವಿಸ್ತಾನೆ. ಈ ಎಲ್ಲ ಕರ್ಮಗಳನ್ನು ಅನುಭವಿಸಿ ಆದಮೇಲೆ ಆ ಪುಣ್ಯಕರ್ಮದ ಇನ್ನೇನು 1 ಅಂಶ ಉಂಟು, 99% ಅನುಭವಿಸ್ತಾನೆ.
ಇನ್ನು ಒಂದು ಅಂಶ ಇರುವಾಗ, ಸಶೇಷನಾಗಿ ಇರುವಾಗಲೇ ವಾಪಸ್ ಅಲ್ಲಿಂದ ಹೊರಡ್ತಾನೆ. ಯಾಕೆ ಇಟ್ಕೊಳ್ಳಲ್ವಾ ಅಂದರೆ ಇಟ್ಕೊಳ್ಳೋದಿಲ್ಲ. ಯಾಕೆಂದರೆ ಇಲ್ಲಿಂದ ತಗೊಂಡೋದು ಕರೆನ್ಸಿ ಖರ್ಚಾಗ್ಬಿಟ್ಟಿದೆ ಅಷ್ಟೇ. ಇನ್ನೂ ಹೇಳಬೇಕು ಅಂದರೆ, ದೀಪಕ್ಕೆ ಎಣ್ಣೆಯನ್ನು ಹಾಕಿದಾಗ ಎಣ್ಣೆ ಇದ್ದಷ್ಟು ಹೊತ್ತು ಉರಿಯುತ್ತೆ. ಎಣ್ಣೆ ಹುರಿದಾದ ಮೇಲೆ ಒಂದು ಕ್ಷಣಕಾಲವೂ ಸಹ ಅದು ಉರಿಯೋದಿಲ್ಲ. ಯಾವ ಉದಾಹರಣೆಯನ್ನು ಬೇಕಾದ್ರೂ ಇಟ್ಕೊಳ್ಳಿ, ಅರ್ಥ ಆಗಲಿ ಅಂತ ಹೇಳಿದ್ದೇನೆ ಅಷ್ಟೇ. ಹೀಗೆ ಪಿತೃಲೋಕ, ಅಲ್ಲಿ ಚಂದ್ರಲೋಕದಲ್ಲಿ ತನ್ನ ಮಾಡಿದ ಸತ್ಕರ್ಮದ ಫಲವನ್ನು ಅನುಭವಿಸ್ತಾನೆ. ಅಲ್ಲೊಂದು ಶಬ್ದ ಉಂಟು, ಏನು ಅಂದರೆ ಯಾವತ್ ಸಂಪಾತಂ, ಅಂದರೆ ಮತ್ತೆ ಪುನಃ ಕರ್ಮದ ಪುಣ್ಯಾಂಶ ಸವೆದು ಸಂಪಾತ ಬೀಳುವವರೆಗೂ ಅಲ್ಲಿರ್ತಾನೆ ಅಂತ ಅನುಭವಿಸ್ತಾನೆ. ಆಮೇಲೆ ಬರ್ತಾನೆ, ಪ್ರಾಪ್ಯಂತಂ ಕರ್ಮಣಸ್ತಸ್ಯ ಯತ್ಕಿಂಚೇಹ ಕರೋತ್ಯಯಂ ತಸ್ಮಾತ್ ಲೋಕಾತ್ ಪುನರೇತಿ ಅಸ್ಮೈ ಲೋಕಾಯ ಕರ್ಮಣೆ. ಅಲ್ಲೊಂದು ಶಬ್ದ ಉಂಟು, ಪುನಃ, ಮತ್ತೆ ಅಂತ. ಮತ್ತೆ ಅಂದರೆ ಯಾಕೆ ಹೇಳಬೇಕು? ಒಬ್ಬ ಇನ್ನು ಈಗಾಗಲೇ 1-2 ಸಲ ಬಂದಿದ್ದಿದ್ರೆ ಮತ್ತೆ ಅಂತ ಹೇಳಬೇಕಲ್ವ? ಅಂದರೆ ಹೌದು, ಇಂತಹ ಸಕಾಮ ಕರ್ಮಯೋಗಿ ಎಷ್ಟೋ ಸಲ ಅಲ್ಲಿ ಈಗಾಗಲೇ ಹಿಂದೆ ಹೋಗಿ ಬಂದಿದ್ದಾನೆ. ಅಂದರೆ ಅವನು ಹಿಂದಿನ ಜನ್ಮದಲ್ಲೂ ಇಂಥ ಒಳ್ಳೆಯ ಕೆಲಸ ಮಾಡಿದ್ದ. ಹಾಗಾಗಿಯೇ ಪುನಃ ಅಂತ ಶಬ್ದ ಪ್ರಯೋಗ. ಮತ್ತೆ ಪುನಃ ವಾಪಸ್ ಬರ್ತಾನೆ, ಮತ್ತೆ ಪುನಃ ಅಲ್ಲಿಗೆ ಹೋಗ್ತಾನೆ. ಇವೊಂದೊಂದು ರೀತಿ ಯಾತಾಯಾತ ಹೀಗೆ ಅಂತ. ಹೀಗೆ ವಾಪಸ್ ಬರ್ತಾನೆ. ಬರ್ತಾನೆ ಅಂದರೆ ಹೇಗೆ ಬರ್ತಾನೆ? ಹೀಗೆ ಹೋದವನು ಹೇಗೆ ಬರ್ತಾನೆ ಅಂತ ಪ್ರಶ್ನೆ. ನೋಡಿ, ಹೋಗುವಾಗ ಮತ್ತೆ ಪುನಃ ಇಲ್ಲ ನಮಗೊಂದು ಸಂಶಯ ಬರುತ್ತದೆ. ಆ ಸ್ಟೇಷನ್, ಕೊನೆಯ ಸ್ಟೇಷನ್ ಚಂದ್ರಲೋಕ ಅಂತ ನಾನು ಹೇಳಿದೆ, ಪಿತೃಲೋಕ. ಪಿತೃಲೋಕದಲ್ಲಿ ಒಂದು ಭಾಗ ಚಂದ್ರಲೋಕ, ಅಲ್ಲಿ ಸ್ವರ್ಗ, ಅದನ್ನು ಅನುಭವಿಸ್ತಾನೆ. ಅನುಭವಿಸಿದ ಆದಮೇಲೆ ಬೀಳಬೇಕಲ್ಲ ವಾಪಸ್. ಹೋಗುವುದಕ್ಕೆ ಹೇಗೆ ದಾರಿಯೋ ಬರುವುದಕ್ಕೊಂದು ಕ್ರಮ ಉಂಟು. ಇದಕ್ಕಿದ್ದಾಗಿ ಅವನು ತಳ್ಬಿಡೋದಿಲ್ಲ ಅವನನ್ನು. ಚಂದ್ರಲೋಕದಿಂದ ಆತ, ಅಂದರೆ ಪಿತೃಲೋಕದಿಂದ ತನ್ನ ಸುಖವನ್ನು ಅನುಭವಿಸಿ ಆದಮೇಲೆ ನೇರ ಅಲ್ಲಿಂದ ಮೇಘಮಂಡಲಕ್ಕೆ, ಮೋಡಗಳ ಸಮುದಾಯಕ್ಕೆ ಜಾರ್ತಾನಂತೆ. ಅವರು ಜಾರಿಸ್ತಾರೆ, ಮೋಡವಾಗ್ತಾನೆ. ಮೋಡ ಆದಾಗ ನೀರಾಗ್ತಾನೆ. ನೀರಾಗಿ ಆತ ಕೆಳಕ್ಕೆ ಬೀಳ್ತಾನೆ ಮಳೆಯ ರೂಪದಿಂದ. ಹೇಗೆ ಬೀಳ್ತಾನೆ? ಮಳೆಯ ರೂಪದಿಂದ ಬೀಳ್ತಾನೆ. ಅಲ್ಲೂ ಉಪನಿಷತ್ತು ಬಹಳ ಸುದೀರ್ಘವಾಗಿ ಅದನ್ನು ವಿಚಾರ ಮಾಡುತ್ತೆ. ಎಷ್ಟೋ ಮಳೆಗಳು ಸಮುದ್ರದಲ್ಲೇ ಬಿದ್ದು ಹೋಗ್ತವೆ, ಆವಿಯಾಗಿ ಮತ್ತೆ ಹೋಗ್ತವೆ. ಮತ್ತೆಷ್ಟೋ ಮಳೆಗಳು ಮೋರಿಯಲ್ಲಿ ಬಿದ್ದು ಹೋಗ್ತವೆ, ನೀರಾಗಿ ಹರಿದು ಹೋಗ್ಬಿಡ್ತದೆ ಅದು ಅಲ್ವಾ. ಮತ್ತಿನ್ನೆಷ್ಟೋ ಕಲ್ಲು ಬಂಡೆ ಮೇಲೆ ಬಿದ್ದು ಮಾನೆ ಹತ್ತಲ ಬಿಸಿಲು ಬಂದು ಆವಿಯಾಗಿ ಆರು ಹೋಗ್ತವೆ. ಆದರೆ ಎಷ್ಟೋ ಮಳೆಗಳು ಕಾಡಿನಲ್ಲಿ ಬೀಳ್ತವೆ. ಆದರೆ ಇನ್ನೆಷ್ಟೋ ಮಳೆಗಳು ರೈತರು ಬೆಳೆಯನ್ನು ಬಿತ್ತಿದ ಹೊಲದಲ್ಲಿ ಬೀಳ್ತವೆ. ಇವನು ಆ ರೈತರು ಬೆಳೀತಾ ಇರುವಂಥ ಹೊಲದಲ್ಲಿ ಮಳೆಯಾಗಿ ಬೀಳ್ತಾನೆ. ಮಳೆಯಾಗಿ ಬಿದ್ದು ಅವರು ಬೆಳೀತಾ ಇರುವಂಥ ಆಹಾರದಲ್ಲಿ ಆತ ಪ್ರವೇಶ ಮಾಡ್ತಾನೆ, ಸಸ್ಯದಲ್ಲಿ ಪ್ರವೇಶ ಮಾಡ್ತಾನೆ. ಸಸ್ಯದಲ್ಲಿ ಧಾನ್ಯದ ಒಳಗೆ ಪ್ರವೇಶ ಮಾಡ್ತಾನೆ. ಅದಾದ ಮೇಲೆ ಯಾರ ಹೊಟ್ಟೆಯಲ್ಲಿ ಮುಂದೆ ಅವನು ಹುಟ್ಟಬೇಕೋ ಆ ದಂಪತಿಗಳಿಗೆ ಆಹಾರವಾಗಿ ಆ ಧಾನ್ಯ ಸೇರತ್ತೆ. ಇದನ್ನ ನಂಬೋದು ನಮಗೆ ಕಷ್ಟ ಅಂತ ಅನಿಸತ್ತೆ. ಒಂದು ಕೆಲಸ ಮಾಡೋಣ, ಇದಕ್ಕಿಂತ ಉತ್ತಮವಾದ ವಿಚಾರ ಸಿಗುವವರೆಗೆ ಇದನ್ನು ಒಪ್ಕೊಬಿಡೋಣ. ಯಾರಾದರೂ ಬೃಹಸ್ಪತಿಗಳು ಬಂದ್ರಪ್ಪ ನಾನು ನಿಮಗೆ ತೋರಿಸ್ತೇನೆ ಪ್ರಾಕ್ಟಿಕಲ್ ಆಗಿ ಅಂತ ಹೇಳುವವರೆಗೆ ಇದನ್ನು ಒಪ್ಕೊಳ್ಳೋಣ. ಯಾಕೆಂದ್ರೆ ನಮ್ಮಲ್ಲಿ ಕೆಲವು ಜನ ಇದನ್ನೆಲ್ಲ ಅಲ್ಲಗಳಿಲಿಕ್ಕೆ ಅಂತಲೇ ಅವತಾರ ಮಾಡಿರ್ತಾರೆ. ಹಾಗಾಗಿ ಅವರು ಉತ್ತಮವಾದ ವ್ಯವಸ್ಥೆಯನ್ನು ಇದಕ್ಕೆ ಹೇಳುವವರೆಗೆ ಇದನ್ನು ಒಪ್ಕೊಳ್ಳೋಣ ನಾವು. ಆಮೇಲೆ ಬೇಕಿದ್ರೆ ನೋಡೋಣ ಹೀಗೆ ಅಂತ. ಯಾಕೆ ನಮಗಂತೂ ಅದ್ರ ಬಗ್ಗೆ ಸಮಸ್ಯೆ ಇಲ್ಲ. ಯಾಕೆಂದರೆ ಭಗವಂತನ ಮಾತು ಮತ್ತು ಬ್ರಹ್ಮಸೂತ್ರ ವೇದವ್ಯಾಸರ ಮಾತು
ಅದರ ಜೊತೆಗೆ ಅಪೌರುಷೇಯ ಅಂತ ಉಪನಿಷತ್ತಿನ ಮಾತು. ನಾನು ಹಾಗಾಗಿ ಉಪನಿಷತ್ತನ್ನೇ ನೇರ ನಿಮ್ಮ ಮುಂದೆ ಇಟ್ಟಿದ್ದೇನೆ, ಗೀತೆಯ ಶ್ಲೋಕವನ್ನು ಇಟ್ಟಿದ್ದೇನೆ, ಈಗ ಬ್ರಹ್ಮಸೂತ್ರದ ಸೂತ್ರವನ್ನು ನಿಮ್ಮ ಮುಂದೆ ಹೇಳ್ತೇನೆ. ಯಾಕಂದರೆ ಈ ಭಾಗವೆಲ್ಲ ಓದಬೇಕಿದೆ, ತುಂಬ ರೋಮಾಂಚನಗೊಂಡಿದ್ದೀನಿ ನಾನು. ಅಂತರ್ದೃಷ್ಟಿ ಇಲ್ದಿದ್ರೆ ಈ ವಿಷಯ ಎಲ್ಲ ಹೊಳೆಯೋದಿಲ್ಲರಿ. ಜೊತೆಗೆ ಭಗವತ್ಪಾದರ ಭಾಷ್ಯ ಒಂದೊಂದು ಮಂತ್ರಕ್ಕೆ ಬರೆದಿದ್ದರೆ 3-4 ಪೇಜ್ ವ್ಯಾಖ್ಯಾನ ಬರ್ತಿದ್ದಾರೆ. ಅದಕ್ಕೆ ಒಂದೊಂದು ಶಬ್ದವನ್ನೂ ಸಹ ತಿಂಗಳಗಟ್ಟಲೆ ವಿಚಾರ ಮಾಡಬೇಕು, ಅಂತಹ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ ಅಲ್ಲಿ. ಅವರಿಗೇನು ಇನ್ನೇನು ಕೆಲಸ ಇರಲಿಲ್ವಾ? ಹಾಗಾಗಿ ಅಷ್ಟು ವ್ಯವಸ್ಥಿತವಾಗಿ ಬರೆದಿದ್ದಾರೆ. ಪ್ರಾಯಶಃ ಇನ್ಯಾವ ದೇಶದ ಫಿಲಾಸಫಿಯೂ ಇಂಥ ವಿಚಾರವನ್ನು ಹೇಳೋದಿಲ್ಲ. ಹೀಗೆ ಆತ ಆ ಸಸ್ಯದಲ್ಲಿ ನೀರಾಗಿ ಪ್ರವೇಶ ಮಾಡಿ ಧಾನ್ಯವಾಗಿ ಯಾವ ತಂದೆ ತಾಯಿಗಳ ಮಗನಾಗಿ ಹುಟ್ಟಬೇಕು ಅಥವಾ ಸಂತತಿಯಾಗಿ ಹುಟ್ಟಬೇಕು ಅಲ್ಲ ಸೇರ್ತಾನೆ. ಮತ್ತೆ ಅವರು ತಿಂದಂಥ ಆಹಾರ ಪುರುಷನಲ್ಲಿ ಸೇರಿ ಅದು ರೇತಸ್ಸಾಗತ್ತೆ, ಸ್ತ್ರೀ ಆದರೆ ಶೋಣಿತವಾಗತ್ತೆ ಅಂತ. ಪಂಚಮ್ಯಾಮಾಹುತಾವಾಪ ಪುರುಷವಚತೋ ಭವಂತಿ, ಉಪನಿಷತ್ತಿನ ಮಾತು ಅವೆಲ್ಲ. ಹೀಗೆ ಅದನ್ನು ಹೇಳುತ್ತೆ. ಅದಾದ ಮೇಲೆ ಈ ರೀತಿಯಾಗಿ ಮತ್ತೆ ಪುನಃ ವಾಪಸ್ ಬಂದು ಆತ ಹುಟ್ಟುತ್ತಾನೆ. ಅವರ ಆಹಾರದ ಮೂಲಕ ರೇತಸ್ಸಾಗಿ, ರೇತಸ್ಸೇ ಮತ್ತೆ ಪುನಃ ಮಗುವಿನ ರೂಪವನ್ನು ತಾಳಿ ಆತ ಹುಟ್ಟಿ ಬರ್ತಾನೆ. ಅದು ಅವನ ಕರ್ಮ. ಯಾರ ಮಗನಾಗಿ ಹುಟ್ಟಬೇಕು ಅಂತ ಇರುತ್ತೋ ಅಲ್ಲಿ ಅವರ ಆಹಾರವಾಗಿ ಸೇರಿ ಹುಟ್ಟಿ ಬರ್ತಾನೆ. ಇಷ್ಟು ವ್ಯವಸ್ಥೆ. ವಾಪಸ್ ಬರುವುದಾಯ್ತು. ಅಂದರೆ ಈ ಸಕಾಮ ಕರ್ಮಯೋಗಿ ಹೋಗುವುದನ್ನು ಮತ್ತು ಬರುವುದನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ. ಈಗ ಇಲ್ಲೊಂದು ಸಂಶಯ ನಮಗೆ. ಏನು ಸಂಶಯ ಅಂದರೆ, ನಮ್ಮ ಉದ್ದೇಶ ಇದ್ದಿದ್ದಿಲ್ಲೇನೆ. ನಿನ್ನೆಯಿಂದ ಇವತ್ತಿನವರೆಗೂ ನಾನು ಹೇಳಬೇಕಾದ ವಿಚಾರ ಇಲ್ಲೇನೆ. ಅದಕ್ಕೆ ಪೂರಕವಾಗಿ ಇದನ್ನೆಲ್ಲ ನಿಮ್ಮ ಮುಂದೆ ಇರಿಸಿದ್ದೇನೆ. ಈಗ ಒಬ್ಬಾತ ನಿಷ್ಕಾಮ ಕರ್ಮಯೋಗಿ ಅಂದರೆ ಸಗುಣೋಪಾಸಕ ಇದ್ದಾನೆ. ಅವನು ಕೃಷ್ಣ ಪಕ್ಷದಲ್ಲಿ ದೇಹವನ್ನು ಬಿಟ್ಟ. ಯಾಕೆ ನಮ್ಮಲ್ಲೊಂದು ಭಾವನೆ ಉಂಟಲ್ಲ, ಕೃಷ್ಣ ಪಕ್ಷದಲ್ಲಿ ಸಾಯಬಾರ್ದು, ನಮ್ಮ ಕೈಲಿ ಇಲ್ಲ ಅದು, ಶುಕ್ಲ ಪಕ್ಷದಲ್ಲೇ ಸಾಯಬೇಕು ಅಂತ. ಆ ನಿಷ್ಕಾಮ ಕರ್ಮಯೋಗಿ ಅಂದರೆ ಸಗುಣೋಪಾಸಕ ಕೃಷ್ಣ ಪಕ್ಷದಲ್ಲಿ ದೇಹವನ್ನು ಬಿಟ್ಟ. ಅವನಿಗೆ ಹೇಗೆ ವ್ಯವಸ್ಥೆ ಅಂತ ಸುಲಭ. ಏನು ಕೇಳಿದರೆ, ಕೃಷ್ಣ ಪಕ್ಷದಲ್ಲಿ ಆತ ದೇಹವನ್ನು ಬಿಟ್ಟಾಗ ಆ ಕೃಷ್ಣ ಪಕ್ಷದ ಹಗಲು ಇರುತ್ತಲ್ಲ, ಹಗಲಿನ ಅಭಿಮಾನಿ ದೇವತೆ ಕೃಷ್ಣ ಪಕ್ಷ ಕಳೆಯುವವರೆಗೂ ಅವನನ್ನು ತನ್ನಲ್ಲಿ ಇರಿಸಿಕೊಳ್ಳುತ್ತೆ. ಕೃಷ್ಣ ಪಕ್ಷ ಕಳೀತಾ ಇದ್ದ ಶುಕ್ಲ ಪಕ್ಷ ಬಂದ ತಕ್ಷಣ ಹಗಲಿನ ಅಭಿಮಾನ ದೇವನನ್ನು ಶುಕ್ಲ ಪಕ್ಷದ ದೇವತೆಗೆ ಹ್ಯಾಂಡ್ ಓವರ್ ಮಾಡುತ್ತೆ. ನಾವು ರಸ್ತೆಯಲ್ಲಿ ಡಿವೈಡರು ಇದ್ದ ರಸ್ತೆಯಲ್ಲಿ ಈ ಕಡೆ ಹೋಗಬೇಕಾದವರು ಈ ಕಡೆ ಹೋದಂಗ ಅಲ್ಲ, ಪ್ರಾರಂಭದಲ್ಲೇ ಅದಕ್ಕೆ ವ್ಯವಸ್ಥೆ. ಅಂದರೆ ಕೃಷ್ಣ ಪಕ್ಷದಲ್ಲಿ ಅವನು ಮರಣವನ್ನು ಅಪ್ಪಿದರೆ ಯಾರು? ಸಗುಣೋಪಾಸಕ ನಿಷ್ಕಾಮ ಕರ್ಮಯೋಗಿ. ಅವನು ಮರಣ ಇಲ್ಲಿ ದೇಹ ಬಿಟ್ಟಿರ್ತಾನೆ, ಆದರೆ ಕೃಷ್ಣ ಪಕ್ಷ ಮುಗಿಯುವವರೆಗೆ ಹಗಲಿನ ಅಭಿಮಾನಿ ದೇವತೆ ತನ್ನಲ್ಲಿರಿಸಿಕೊಂಡು ಶುಕ್ಲ ಪಕ್ಷ ಬಂದ ಮೇಲೆ ಅವನನ್ನು ಆ ಶುಕ್ಲ ಪಕ್ಷದ ದೇವತೆಗೆ ವರ್ಗಾವಣೆ ಮಾಡುತ್ತೆ. ಶುಕ್ಲ ಪಕ್ಷಕ್ಕೆ ವರ್ಗಾವಣೆ ಆದ ತಕ್ಷಣ ಮುಂದೆ ಉತ್ತರಾಯಣ ದಾರಿ ಶುರುವಾಗಾಯಿತು, ಅಲ್ಲಿಂದ ಸ್ಟೇಷನ್ ಹೀಗೆ ಅಂತ. ಇದು ಅವನಿಗೆ ಹಾಗೆ. ಅಂದರೆ ಯಾವ ಕಾರಣಕ್ಕೂ ಸಹ ಅವನ ಗತಿಯಲ್ಲಿ ಬದಲಾವಣೆ ಆಗುವುದಿಲ್ಲ. ಹಾಗೆಯೇ ಇಲ್ಲೊಬ್ಬ ಸಕಾಮ ಕರ್ಮಯೋಗಿ ಇದ್ದಾನೆ. ಅವನು ಪುಣ್ಯಕರ್ಮ ಮಾಡಿದವನು. ಅವನು ಹೋಗಬೇಕಾದಂಥ ದಾರಿ ವಾಸ್ತವ್ಯಕ್ಕೆ ಧೂಮ ಮಾರ್ಗ, ಆದರೆ ಶುಕ್ಲ ಪಕ್ಷದಲ್ಲಿ ದೇಹವನ್ನು ಬಿಟ್ಟ. ಈಗ ಆ ಶುಕ್ಲ ಪಕ್ಷದ ಅಭಿಮಾನಿ ದೇವತೆ ಕೃಷ್ಣ ಪಕ್ಷ ಬರುವವರೆಗೆ ಅವನು ತನ್ನಲ್ಲೇ ಇರಿಸ್ಕೊಂಡಿರುತ್ತೆ ಅವನನ್ನು. ಕೃಷ್ಣ ಪಕ್ಷ ಬಂದ ತಕ್ಷಣ ಆ ಶುಕ್ಲ ಪಕ್ಷದ ಅಭಿಮಾನಿ ದೇವತೆ ಅವನನ್ನು ಹ್ಯಾಂಡ್ ಓವರ್ ಮಾಡುತ್ತೆ. ಯಾರಿಗೆ? ಕೃಷ್ಣ ಪಕ್ಷಕ್ಕೆ. ಕೃಷ್ಣ ಪಕ್ಷಕ್ಕೆ ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ಮತ್ತೆ ಪುನಃ ಸ್ಟಾರ್ಟ್. ಎಲ್ಲಿಗೆ ಸ್ಟಾರ್ಟು? ಹಾಗೆ ದಕ್ಷಿಣಾಯಣ, ಹಾಗೆ ಹೋಗ್ತಾ ಇರ್ತಾನೆ ಅಂತ. ಅಲ್ಲಿಗೆ ನಮಗೆ ಒಂದು ಕ್ಲೂ ಸಿಕ್ತು ಇಲ್ಲಿವಾಗ. ಇಲ್ಲಿ ಒಬ್ಬ ಮಹಾಯೋಗಿಯಾದವನು ಕೃಷ್ಣ ಪಕ್ಷದಲ್ಲಿ ದೇಹವನ್ನು ಬಿಟ್ಟ ಮಾತ್ರಕ್ಕೆ
ಅವನು ಯೋಗ ಸಾಧನೆ ಸರಿಯಾಗಿ ಆಗಲಿಲ್ಲ ಅಂತ ಅರ್ಥ ಅಲ್ಲ. ಒಬ್ಬ ಸಕಾಮ ಕರ್ಮಯೋಗಿ ಶುಕ್ಲ ಪಕ್ಷದಲ್ಲಿ ದೇಹವನ್ನು ಬಿಟ್ಟ ಅಂತ ಇಟ್ಕೊಳ್ಳಿ, ಹಾಗೆ ಬಿಟ್ಟ ಮಾತ್ರಕ್ಕೆ ಅವನು ನೇರವಾಗಿ ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಅಂತ ಅರ್ಥ ಅಲ್ಲ. ಇದು ವ್ಯವಸ್ಥೆ. ಹಾಗೆ ನಮ್ಮಲ್ಲಿ ಒಂದು ವ್ಯವಸ್ಥೆ ಉಂಟು. ಏನು ಕೇಳಿದರೆ, ರಾತ್ರಿ ಮರಣ ಪ್ರಶಸ್ತ ಅಲ್ಲ, ಕೃಷ್ಣ ಪಕ್ಷದ ಮರಣ ಪ್ರಶಸ್ತ ಅಲ್ಲ, ಅಮಾವಾಸ್ಯಾದಿ ತಿಥಿಗಳ ಮರಣ ಪ್ರಶಸ್ತ ಅಲ್ಲ ಅಂತ. ಆದರೆ ಇದೆಲ್ಲವೂ ಸಹ ಯಾರಿಗೆ ಈ ನಿಯಮ? ಗೃಹಸ್ಥರಿಗೆ ಮತ್ತು ಈ ಸಕಾಮ ಕರ್ಮಯೋಗಿಗಳಿಗೆ. ನಿಷ್ಕಾಮ ಕರ್ಮಯೋಗಿಗಳಾದ ಸಗುಣೋಪಾಸಕರಿಗಲ್ಲ, ಆತ್ಮಜ್ಞಾನಿ ಜೀವನ್ಮುಕ್ತನಿಗಂತೂ ಇದು ಇಲ್ಲವೇ ಇಲ್ಲ. ಮೊದಲೇ ಹೇಳಿದ್ದೇನೆ ನಾನು, ಅವನಿಗೆ ಗತಿ ಅನ್ನೋದೇ ಇಲ್ಲ ಅಂತ. ಇದೆಲ್ಲ ಇದ್ದಿದ್ದು ಯಾರಿಗೆ? ಈ ಕೊನೆಯ ಇಬ್ಬರಿಗೆ, ಸಂಚರಿಸುವವರಿಗೆ. ಹೀಗೆ ಅದಕ್ಕೋಸ್ಕರಲೇ ನಮ್ಮಲ್ಲಿ ಬಹಳಷ್ಟು ಜನ ಏನು ಮಾಡ್ತಾರೆ ಕೇಳಿದರೆ, ತಾನು ತನ್ನ ಕರ್ತವ್ಯ ಎಲ್ಲ ಮಾಡಿದ್ದಾಗಿದೆ, ಇನ್ನೇನು ಮಾಡಬೇಕಾದ್ದಿಲ್ಲ, ನನಗಿನ್ನು ಉಳಿದಿರೋದು ಕೊನೆಯ ಜರ್ನಿ, ಅದಕ್ಕೋಸ್ಕರ ನಾನು ಕಾಶಿಗೆ ಹೋಗಿಬಿಡ್ತೇನೆ, ಅಲ್ಲಿ ದೇಹವನ್ನು ಬಿಡ್ತೇನೆ. ಯಾಕೆಂದರೆ ಅಲ್ಲಿ ಒಂದು ಪ್ರಸಿದ್ಧಿ ಉಂಟು, ಕಾಶಿ ಮರಣ ಅಂದು ಮುಕ್ತಿ ಅಂತ. ಕಾಶಿಯಲ್ಲಿ ಸತ್ತವನಿಗೆ ಅವನ ಬಲಗಿವಿಯಲ್ಲಿ ಸ್ವತಃ ಶಿವನೇ ರಾಮನಾಮನ್ನು ಉಪದೇಶ ಮಾಡ್ತಾನೆ ಅಂತ. ಗೊತ್ತಿಲ್ಲ ನನಗೆ, ಬಹಳಷ್ಟು ಜನ ಹೇಳೋದನ್ನು ಕೇಳಿದ್ದೇನೆ. ಅವನು ಸಾಯುವ ಸ್ಥಿತಿಯಲ್ಲಿ ಹೆಂಗಾರು ಇರಲಿ, ಕೂತಿರಲಿ, ಕೌಚ ಮನಗಿರಲಿ, ಏನಾರು ಇರಲಿ, ಕೊನೆಗೆ ಸಾಯುವಾಗ ಬಲಗಿವಿ ಮೇಲಾಗಿ ಮನಗ್ತಾನೆ ಅಂತ. ನನಗೆ ಗೊತ್ತಿಲ್ಲ ಅದು ಯಾಕೆ ಅಂದರೆ, ಬಲಗಿವಿಯಲ್ಲಿ ಸ್ವತಃ ಶಿವನೇ ರಾಮನಾಮನ್ನು ಉಪದೇಶ ಮಾಡ್ತಾನೆ. ಹಾಗಾಗಿ ಅವನಿಗೆ ನೇರವಾಗಿ ಆ ಬ್ರಹ್ಮಲೋಕ ಅಂತಲ್ಲ, ಪಿತೃಯಾನ ಅದು ಸಿಗತ್ತೆ. ಈ ಕೊನೆಯವನಿದ್ದಾನಲ್ಲ, ಅವನ ತರಹ ಕರ್ಮಭ್ರಷ್ಟನಾಗೋದಿಲ್ಲ ಅಂತ ತಾತ್ಪರ್ಯ ಹೀಗೆ ಅಂತ. ಹಾಗಾಗಿ ಅವನ ಪುಣ್ಯದ ಅಂಶದ ಜೊತೆಗೆ ಆ ಸ್ಥಳದ ಪುಣ್ಯವೂ ಸೇರತ್ತೆ, ಗ್ರೇಸ್ ಅದು. ಹಾಗಾಗಿ ಅವನಿಗೆ ಸ್ಥಳದ ಒಂದು ನಿಯಮ ಉಂಟು, ಗೃಹಸ್ಥರಿಗೆ ಮತ್ತು ಸಗುಣೋಪಾಸಕರಿಗೆ. ಆದರೆ ಈ ಜೀವನ್ಮುಕ್ತನ ಅಂತ ಜ್ಞಾನಿಗೆ ಈ ಸ್ಥಳದ ನಿರೀಕ್ಷಣೆ ಇಲ್ಲ. ಯಾಕೆಂದರೆ ಅವನು ಸ್ವಯಂ ಇಲ್ಲೇ ಮುಕ್ತನಾಗಿಬಿಟ್ಟಿದ್ದಾನೆ. ಕ್ರಮಮುಕ್ತಿಯನ್ನು ಪಡೆಯುವಂಥ ನಿರ್ಗುಣೋಪಾಸಕ, ಸಗುಣೋಪಾಸಕ ಅಲ್ಲಿ ಹೋಗಿ ಮುಕ್ತನಾಗ್ತಾನೆ. ಹಾಗೆ ಅವನಿಗೆ ನಿರೀಕ್ಷಣೆ ಉಂಟು. ಇನ್ನು ಸಕಾಮ ಕರ್ಮಯೋಗಿ ಅಲ್ಲಿ ಹೋಗಿ ಸುಖವನ್ನು ಅನುಭವಿಸಬೇಕು, ಅವನಿಗೂ ಸಹ ನಿರೀಕ್ಷಣೆ ಉಂಟು. ಕರ್ಮಭ್ರಷ್ಟನಿಗೆ ತಾನು ಕರ್ಮಭ್ರಷ್ಟ ಅಂತಲೇ ಗೊತ್ತಿರೋದು, ಅವನಿಗೆ ಅಂತ ನಿರೀಕ್ಷಣೆ ಇರ್ತದೆ, ಏನೂ ಇಲ್ಲ. ಹಾಗಾಗಿ ಈ ಎರಡು ತರಹದ ಜನರಿಗೆ ಕಾಲ ಅಂತ ಹೇಳಿದೆ. ರಾತ್ರಿ ಮರಣ ಅಷ್ಟು ಪ್ರಶಸ್ತ ಅಲ್ಲ, ಹಗಲಿನ ಮರಣ ಪ್ರಶಸ್ತ. ಆದರೆ ಎಲ್ಲವೂ ಇರೋದು ಇವರಿಗೆ, ಜ್ಞಾನಿಗಲ್ಲ, ಮತ್ತು ಆ ಸಗುಣೋಪಾಸಕನಿಗೂ ಸಹ ಅಲ್ಲ. ಸಗುಣೋಪಾಸಕ ಅಕಸ್ಮಾತ್ತಾಗಿ ರಾತ್ರಿಯಲ್ಲಿ ಸತ್ರೂ ಸಹ ಆ ರಾತ್ರಿ ಅಭಿಮಾನಿ ದೇವತೆ ಏನು ಮಾಡುತ್ತೆ ಕೇಳಿದರೆ, ಅವನನ್ನು ಹಗಲು ಬರೋವರೆಗೆ ತನ್ನಲ್ಲಿ ಇಸ್ಕೊಂಡಿರುತ್ತೆ. ಹಗಲಿನ ಅಭಿಮಾನಿ ದೇವತೆಗೆ ಅವನನ್ನು ವಹಿಸತ್ತೆ. ಹಗಲಿನ ಅಭಿಮಾನಿ ದೇವತೆ ನೇರ ಅವನನ್ನು ಶುಕ್ಲ ಪಕ್ಷದ ಅಭಿಮಾನಿ ದೇವತೆಗೆ ಹೋಗಿಸತ್ತೆ. ಶುಕ್ಲ ಪಕ್ಷದಿಂದ ಉತ್ತರಾಯಣ ಹೀಗೆ ಹೋಗುತ್ತೆ. ಒಬ್ಬ ತೀರಾ ಸಕಾಮ ಕರ್ಮಯೋಗಿ, ಅವನು ಒಳ್ಳೆಯ ಕೆಲಸ ಮಾಡಿದ್ದ. ಅದು ಒಳ್ಳೆಯ ಕೆಲಸ ಅಂದರೆ ಆ ಪುಣ್ಯಕ್ಕೆ ಸಂಬಂಧಪಟ್ಟಿದ್ದು. ಅವನು ಅಕಸ್ಮಾತ್ತಾಗ ಹಗಲಿನಲ್ಲೇ ಸತ್ತ. ಆಗ ಏನಾಗುತ್ತೆ, ಹಗಲಿನ ಅಭಿಮಾನಿ ದೇವತೆ ರಾತ್ರಿ ಬರುವವರೆಗೆ ಅವನನ್ನು ತನ್ನಲ್ಲೇ ಇರಿಸ್ಕೊಂಡಿರುತ್ತೆ. ರಾತ್ರಿ ಅಭಿಮಾನಿ ದೇವತೆ ಅವನನ್ನು ಕೃಷ್ಣ ಪಕ್ಷದ ಅಭಿಮಾನಿ ದೇವತೆಗೆ ಹ್ಯಾಂಡ್ ಓವರ್ ಮಾಡುತ್ತೆ. ಕೃಷ್ಣ ಪಕ್ಷದಿಂದ ಮತ್ತೆ ಪುನಃ ನೇರ ದಕ್ಷಿಣಕ್ಕೆ. ಏನಿದ್ರು ಸಹ ಫಸ್ಟ್ ಸ್ಟೆಪ್ಪಲ್ಲೇ ತೀರ್ಮಾನ ಆಗಿಬಿಡುತ್ತೆ, ಅದು ಡಿಸೈಡ್ ಆಗಿಬಿಡುತ್ತೆ. ಇದು ವ್ಯವಸ್ಥೆ. ಇದು ವ್ಯವಸ್ಥೆ ಅಷ್ಟೇ ಹೊರತುನು ನಮ್ಮಲ್ಲಿ ನಾವು ಕೆಲವು ಸಲ ತಪ್ಪು ತಿಳ್ಕೊಳ್ಬೇಡಿ, ಯಾರನ್ನು ನಿಂದಿಸುವ ಉದ್ದೇಶ ಇಲ್ಲ. ನಮ್ಮವರು ಯಾರೋ ಹೋದಾಗ ನಾವು ಸಮಾಧಾನ ಮಾಡಲಿಕ್ಕೆ ಹೋಗ್ತೇವೆ. ನಮ್ಮ ಪ್ರಾಮಾಣಿಕವಾದ ಸಮಾಧಾನ ಹೇಳಲಿಕ್ಕೆ ಬರೋದಿಲ್ವಲ್ಲ, ಬುರುಡೆ ಬಿಡ್ತೇವೆ. ಒಂದಿಷ್ಟು ಯೋಚನೆ ಮಾಡಿಬಿಡಿ, ಅದು ಒಳ್ಳೆ ದಿವಸ ಇವು ಸತ್ತಿರೋದು ಹೀಗೆ ಅಂತ. ಇವ್ರೇನು ಒಳ್ಳೆ ದಿವಸ ಅಂತ ನೋಡಿಬಿಟ್ಟಿದ್ದಾರೆ, ಹಗಲಲ್ಲಿ ಸತ್ತಿದ್ದಾರೆ, ಒಳ್ಳೆ ದಿವಸ ಅಂತ. ಆದರೆ ಆತ ಸಕಾಮಿ ಆದದ್ದಿದ್ರೆ, ಅಂದರೆ ಸಕಾಮ ಕರ್ಮಯೋಗಿ ಆದದ್ದಿದ್ರೆ, ಅವನು ಹಗಲಲ್ಲಿ ದೇಹ ಬಿಟ್ಟಿದ್ದಿದ್ರೂ ಸಹ ಅವನು ರಾತ್ರಿ ಅಭಿಮಾನಿ ಮೂಲಕ ಧೂಮ ಮಾರ್ಗದಲ್ಲೇ ಹೋಗ್ತಾನೆ. ನಾವು ಹೇಳುವ ಮಾತು ಅಲ್ಲಿ ಏನು ಕೆಲಸ ಮಾಡಲ್ಲ.
ಇಲ್ಲೇ ಉದುರು ಬಿದ್ದೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಹೇಳಿದೆ, ನಮಗೆ ಪ್ರಾಮಾಣಿಕವಾಗಿ ಸಮಾಧಾನ ಮಾಡೋದಕ್ಕೂ ಬರೋದಿಲ್ಲ ಅಂತ. ಒಬ್ಬ ನಿರ್ಗುಣೋಪಾಸಕ ಅವನು ಬೇಕಾದ್ರೆ ಸಂಕ್ರಾಂತಿಯಲ್ಲೋ ಅಥವಾ ರಾತ್ರಿಯಲ್ಲೋ ಅಥವಾ ಅಮಾವಾಸ್ಯೆಯಲ್ಲೋ ದೇಹ ಬಿಡಲಿ, ಅವನು ಮತ್ತೆ ಪುನಃ ರಾತ್ರಿಯಲ್ಲಿ ದೇಹ ಬಿಟ್ಟರೆ ಹಗಲಿನ ಅಭಿಮಾನಿ ದೇವತೆ ಬರೋವರೆಗೆ, ಹಗಲಿನ ಅಭಿಮಾನಿ ದೇವತೆ ಅಂದರೆ ಶುಕ್ಲ ಪಕ್ಷ, ಹಾಗೆ ಅಂದಿಗೆ ಹಿಂಗೆ ಹೋಗ್ತಾನೆ ಹೀಗೆ ಅಂತ. ಇನ್ನು ಜೀವನ್ಮುಕ್ತರಾದವರಿಗಂತೂ ಯಾವ ನಿಯಮವೂ ಇಲ್ಲ. ಹೆಚ್ಚೇಕೆ ಈ ಗ್ರಂಥಕ್ಕೆ ವ್ಯಾಖ್ಯಾನಗಳಂಥ ಪೂಜ್ಯ ಚಂದ್ರಶೇಖರ ಭಾರತಿ ಸ್ವಾಮಿಗಳವರು ದೇಹ ಬಿಟ್ಟಿದ್ದು ಆಶ್ವಯುಜ ಭಾದ್ರಪದ ಮಾಸದ ಅಮಾವಾಸ್ಯೆ ಎಂದು. ಅದು ಹೇಗೆ? ಬ್ರಾಹ್ಮಿ ಮುಹೂರ್ತದಲ್ಲಿ ಯೋಗಾರೂಢರಾಗಿ ತಮ್ಮ ದೇಹವನ್ನು ತಾವೇ ಬಿಸಾಡಿಬಿಟ್ರು ತುಂಗಾ ನದಿಯಲ್ಲಿ. ಇಂಥವರಿಗೆ ಯಾವ ನಿಯಮವೂ ಇದು ಅನ್ವಯಿಸೋದಿಲ್ಲ. ಪ್ರಾಯಶಃ ನನಗನ್ಸುತ್ತೆ ಈ ಎಲ್ಲ ವಿಚಾರವನ್ನು ಹೇಳಬೇಕಾಗತ್ತೆ ಅನ್ನೋ ದೃಷ್ಟಿಯಿಂದ ಅವರು ಇದಕ್ಕೆ ವ್ಯಾಖ್ಯಾನನೇ ಬರೆದಿಲ್ಲ ಮುಂದೆ. ಅದೇನು ಆಶ್ಚರ್ಯ ಅಲ್ಲ. ಅವರು ಸ್ವತಃ ದೇಹ, ನಾನು ಹಿಂದೆ ಹೇಳಿದ್ದೇನೋ ಇಲ್ಲ ಗೊತ್ತಿಲ್ಲ, ಸ್ವಾಮಿ ರಾಮ ಅವರ ಗುರುಗಳು ಒಂದು ಮಾತು ಹೇಳ್ತಾರೆ. ರಾಮ ಅವರಿಗೂ ಮತ್ತು ರಾಮ ಅವರ ಫ್ರೆಂಡಿಗೂ ತುಂಬ ಕುತೂಹಲ ಇರುತ್ತೆ ಅವರಿಗೆ. ಈ ವಿಜ್ಞಾನ ಓದಿದವರಿಗೆ ತಪ್ಪು ತಿಳ್ಕೊಳ್ಬೇಡಿ, ಸೈನ್ಸಿನ ವಾಸನೆ ಬಹಳ ಬೇಗ ಹೋಗಲ್ಲ. ಅದು ಮೊದಲು ಸೈನ್ಸಿನ ವಾಸನೆ ಇತ್ತು, ಆಮೇಲೆ ವೇದಾಂತ ವಾಸನೆಯನ್ನು ಮೂಸಬೇಕು ಅಂತ ಬಂದರೆ ಇದು ಹೋಗೋದಿಲ್ಲ ಮೂಗನ ಒಳಗೆ. ಮೊದಲು ಒಳಗೆ ಕೂತಿದ್ದ ಆ ವಾಸನೆಯೂ ಹೋಗಲ್ಲ, ಪೂರಾ ಗೊಂದಲದ ಮಯ. ಆಗ ಅವರು ಹೇಳ್ತಾರೆ, ನಾಳೆ ದಿವಸ ನೀವಿಬ್ಬರೂ ಅಲ್ಲಿಗೆ ಹೋಗಬೇಕು, ಅಲ್ಲಿ ನನಗೆ ತೀರಾ ಆತ್ಮೀಯರು ಒಬ್ರು ಇದ್ದಾರೆ, ನೀವು ಅಲ್ಲಿಗೆ ಹೋಗಬೇಕು ಅಂತ. ನಾವು ಹೋಗಿ ಏನು ಮಾಡಬೇಕು ಅಂತ ಇದ್ರ ಪ್ರಶ್ನೆ. ಅಲ್ಲಿಂದ ಸುಮಾರು 20-25 ಕಿಲೋಮೀಟರ್ ದೂರ ಹಿಮಾಲಯದಲ್ಲಿ. ಅದು ಅವ್ರು ಹೇಳ್ತಾರೆ, ನೀವೆಲ್ಲಿಂದ ಹೋಗಬೇಕು ಅಷ್ಟೇ. ಅವ್ರು ಯಾರು? ಯಾವತ್ತೂ ಇವರ ಆಶ್ರಮಕ್ಕೆ ಅವ್ರು ಬಂದವರಲ್ಲ. ಅಂದರೆ ಇವರ ಆಶ್ರಮಕ್ಕೆ ಬಂದಿದ್ದನ್ನು ಸ್ವಾಮಿ ರಾಮ ಅವರು ಅವ್ರ ಸ್ನೇಹಿತರು ಎಂದೂ ನೋಡಲಿಲ್ಲ. ಗುರುಗಳ ಆಜ್ಞೆ ಹೋಗಬೇಕು ಅಂತ ಹೋದರು. 2 ದಿವಸ ಆಗಿದೆ ಹೋಗಿ ತಲುಪೋಷ್ಟೊತ್ತಿಗೆ. ಹೋದ ತಕ್ಷಣ ಕೇಳಿದ್ರು, ಕಳಿಸಿದ್ರೆ ಅವ್ರು ನಿಮ್ಮನ್ನು, ಬನ್ನಿ ಬನ್ನಿ ಅಂತಂದರು. ಸರಿ. ಆಮೇಲೆ ಕೇಳ್ತಾರೆ ಅವರು, ನೀವು ಬಂದು ಸಂತೋಷ ಆಯಿತು, ನಾನೊಂದು ತೀರ್ಮಾನ ಮಾಡಿದ್ದೇನೆ, ನಾಳೆ ಬೆಳಗ್ಗೆ ಈ ದೇಹವನ್ನು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಬಿಟ್ಟ ಮೇಲೆ ಅದನ್ನು ಎತ್ತಿ ಗಂಗಿ ಹಾಕೋದಕ್ಕೆ ನನಗಿಬ್ಬರು ಜನ ಬೇಕಿತ್ತು, ಅದಕ್ಕೋಸ್ಕರ ನಿಮ್ಮನ್ನು ಕಳಿಸಿ ಅಂತ ಹೇಳಿದ್ದೆ ನಾನು ಅಂತ ಹೇಳ್ತಾರೆ ಅವರು. ಹಾಗೆ ಇವರು ಸೈನ್ಸ್ ಬುದ್ಧಿ ಕೆಲಸ ಮಾಡ್ತೀವಿ ನೋಡಿ. ಸುಮಾರು 4-5 ತಾಸು ಅವ್ರ ಜೊತೆ ಆರ್ಗ್ಯೂ ಮಾಡ್ತಾರೆ. ನೀವು ದೇಹ ಬಿಡ್ತಿದ್ದನ್ನು ಸೂಸೈಡ್ ಮಾಡ್ಕೊಳ್ತಾ ಇದ್ದೀರಾ, ಇದು ಕಾನೂನಿಗೆ ವಿರುದ್ಧ ಅಲ್ವಾ, ಹಾಗೆ ಹೀಗೆ ಅಂತೆಲ್ಲ ಚೆನ್ನಾಗಿ ಹೇಳ್ತಾರೆ. ಅಲ್ಲ, ನಾನಿವಾಗ ಸೂಸೈಡ್ ಮಾಡ್ಕೊಳ್ಳೋದು ನಿನಗೆ ಯಾರು ಹೇಳಿದ್ದು? ನಾನೇನು ಹ್ಯಾಂಗಿಂಗ್ ಹಾಕ್ಕೊಳ್ತಾ ಇದ್ದೇನಾ ಅಥವಾ ಪಾಯ್ಸನ್ ತಗೊಳ್ತಾ ಇದ್ದೇನಾ? ನಿನ್ನ ಸೂಸೈಡ್ ಎನ್ನುವಂತಹ ಈ ಶಬ್ದದ ಪರಿಧಿಯ ಒಳಗೆ ನಾನು ದೇಹ ಬಿಡುವ ಕೆಲಸ ಬರೋದೇ ಇಲ್ಲ. ಆಯಿತು, ಕೊನೆಗೆ ಇವರು ಬಾಯಿ ಕಟ್ತು. ಯಾಕೆಂದರೆ ಜ್ಞಾನಿಗಳ ಹತ್ರ ಏನು ಮಾಡ್ತಾರೆ, ಇವ್ರನ್ನು ಸಾಧನೆ ಹಂಸಲ್ಲಿರುವಂಥವ್ರು. ಕೊನೆಗೆ ಹೇಳಿದ್ರು, ಬೆಳಗ್ಗೆ 4 ಗಂಟೆಗೆ ಇಲ್ಲಿದ್ಬಿಡಿ. ಪದ್ಮಾಸನದಲ್ಲಿ ಕುಳಿತು ಅವರು ಪ್ರಾಣಸ್ತಂಭನವನ್ನು ಮಾಡಿ ಪ್ರಾಣಾಯಾಮದ ಮೂಲಕ ದೇಹವನ್ನು ಬಿಡ್ತಾರೆ. ಹೇಳಿದ್ರು ಮೊದಲೇನೆ, ನಾನು ದೇಹ ಬಿಟ್ಟು ಇಷ್ಟೊತ್ತಿಗೆ ನೀವು ಅದನ್ನು ತೊಗೊಂಡು ಗಂಗಿ ಹಾಕಬೇಕು ಅಂತ. ದೇಹ ಬಿಟ್ಬಿಟ್ರು ಅವರು. ದೇಹ ಬಿಟ್ಟ ಮೇಲೆ ಇವ್ರ ಕೆಲಸ ಉಂಟಲ್ಲ ಮುಂದೆ ಹಾಕೋದು, ಅದನ್ನು ಎತ್ತಿ ಹಾಕಿ ಸುಮಾರು ಒಂದು 4-5 ತಾಸು ಹೆಣಗ್ತಾರೆ ಅವರು ಅದನ್ನು ಎತ್ತೋದಕ್ಕೆ ಅಂತ. ಇವರಿಗೆ ಬೆವರಿಳಿದೋಯ್ತು, ಅದು ಎತ್ತೋದಕ್ಕಾಗಲಿಲ್ಲ. ಹೇಳಿ ಕೇಳಿ ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಡೆಡ್ ಬಾಡಿ. ಕೊನೆಗೆ ಇದ್ದಕ್ಕಿದ್ದ ಹಾಗೆ ಒಂದು ಮಾತು ಕೇಳಿಸುತ್ತೆ ಇವರಿಗೆ, ಅಯ್ಯೋ ನಿಮ್ಮ ಹಣೆ ಬರುವೆ, ಒಂದು ಡೆಡ್ ಬಾಡಿಯನ್ನು ಎತ್ತು ಹಾಕೋಕ್ಕಾಗಲ್ಲ ನಿಮ್ಮ ಹತ್ರ, ನಾನೇ ಎತ್ತು ಹಾಕ್ಕೊಳ್ಬೇಕು ಅದನ್ನು ಅಂತ. ಇವರು ತಟಸ್ಥವಾಗಿ ನಿಂತಿದ್ದಾರೆ ಅಸಹಾಯಕ ಸ್ಥಿತಿಯಿಂದ. ಇವರು ನೋಡ್ತಾ ಇರುವಾಗಲೇ ಆ ದೇಹ ಎದ್ದು ಹೋಗಿ ಹಾಗೆ ಗಂಗೆಯಲ್ಲಿ ಬಿದ್ದಿದೆ. ಅವರು ಬರೀತಾರೆ ಇದನ್ನು ಹೀಗೆ ಅಂತ. ಇವರು ನೋಡ್ತಾ ಇರುವಾಗಲೇ ನಮಗೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ.
ಹೀಗೆ ಆ ಯೋಗಿಯಾದವನು ಅವನಿಗೆ ಯಾವ ನಿಯಮಗಳು ಸಹ ಇಲ್ಲ. ಹಾಗಾಗಿ ಜೀವನ್ಮುಕ್ತರಾದವರಿಗೆ ಈ ನಿಯಮಗಳು ಇಲ್ಲ. ನಿರ್ಗುಣೋಪಾಸಕರಿಗೂ ಸಹ ಆ ನಿಯಮ ಇಲ್ಲ. ನಾವು ಅಂದ್ಕೊಂಡ ಹಾಗೆ ಅವರು ನಮಗೆ ಪವಿತ್ರವಾದ ದಿನ ಅಲ್ಲ ಅಂತ ದಿನದಲ್ಲಿ ದೇಹ ಬಿಟ್ಟರೂ ಸಹ ಅವರು ಉತ್ತರಾಯಣ ದಾರಿಯಲ್ಲಿ ಹೋಗುವುದು ತಪ್ಪೋದಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ ಪವಿತ್ರವಾದ ದಿನದಲ್ಲಿ ಸತ್ತು ಮಾತ್ರಕ್ಕೆ ಅವನು ಒಳ್ಳೆ ಮರಣ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅದು ನಮ್ಮ ಕಣ್ಣಿಗೆ ಕಾಣದೇ ಇರುವುದು, ಸಾವಿನ ಆಚೆಯ ಪ್ರಪಂಚ ಅದು ಹೇಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈಗಿಲ್ಲೊಂದು ಸಂಶಯ ಏನು ಅಂದರೆ, ಆದ್ದರಿಂದ ಜ್ಞಾನಿ, ಉಪಾಸಕ ಇವರೆಲ್ಲರೂ ಸಹ ಕೃಷ್ಣ ಪಕ್ಷ ಮತ್ತು ದಕ್ಷಿಣಾಯನ ಈ ಯಾವುದರಲ್ಲಿ ಮರಣ ಹೊಂದಿದ್ರೂ ಸಹ ಅವನ ಬ್ರಹ್ಮಲೋಕ ಗಮನಕ್ಕೆ ತೊಂದರೆ ಆಗುವುದಿಲ್ಲ. ಅದಕ್ಕೋಸ್ಕರ ಬ್ರಹ್ಮಸೂತ್ರ ಹೇಳುತ್ತೆ, ಅತಶ್ಚಾಯನೇಪಿ ದಕ್ಷಿಣೆ. ಅವನು ದಕ್ಷಿಣಾಯನದಲ್ಲಿ ದೇಹ ಬಿಟ್ಟರೂ ಸಹ ಅವನ ಬ್ರಹ್ಮಗತಿಗೆ ಏನೂ ತೊಂದರೆ ಇಲ್ಲ. ಯಾರಿಗೆ? ಸಗುಣೋಪಾಸಕನಿಗೆ. ದಕ್ಷಿಣಾಯನದಲ್ಲಿ ದೇಹ ಬಿಟ್ಟರು ಅವನು ಬ್ರಹ್ಮಲೋಕವನ್ನೇ ಹೋಗಿ ಸೇರ್ತಾನೆ ಅಂತ. ಈಗಿಲ್ಲೊಂದು ಮತ್ತೊಂದು ಸಂಶಯ ಬಂತು ನಮಗೆ. ಮಹಾಭಾರತದ ಭೀಷ್ಮ ಯುದ್ಧ ಮುಗಿದಿದ್ಯಾವಾಗ? ಮಾರ್ಗಶೀರ್ಷ ಮಾಸದ ಅಮಾವಾಸ್ಯೆ. ಮೂಲ ನಕ್ಷತ್ರ ಮುಗಿಯುತ್ತೆ, ಭರಣಿ ನಕ್ಷತ್ರದಲ್ಲಿ ಯುದ್ಧ ಪ್ರಾರಂಭ. ಅಲ್ಲಿಂದ ಲೆಕ್ಕ ಹಾಕಿದ್ರೆ 18 ದಿವಸ ಸಿಗತ್ತೆ ನಿಮಗೆ. ಲೆಕ್ಕ ಹಾಕಿ ನೋಡಿ ಬೇಕಿದೆ ನಕ್ಷತ್ರ ಎಣಸಕ್ಕೆ ಬಂದರೆ. ಅಶ್ವಿನಿ, ಭರಣಿ, ಕೃತ್ತಿಕೆ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಗೆ, ಹುಬ್ಬೆ, ಉತ್ತರೆ, ಹಸ್ತ, ಚಿತ್ರ, ಸ್ವಾತಿ, ವಿಶಾಖೆ, ಅನುರಾಧ, ಜ್ಯೇಷ್ಠ, ಮೂಲ. ಎಷ್ಟಾಯಿತು? 18. ಮಹಾಭಾರತ ಯುದ್ಧ ನಡೆದದ್ದು 18 ದಿವಸ. ಭರಣಿ ನಕ್ಷತ್ರಕ್ಕೆ ಅಭಿಮಾನಿ ದೇವತೆ ಯಮ. ಕೊನೆಗೆ ಮುಕ್ತಾಯ ಆದದ್ದು ಮೂಲ ನಕ್ಷತ್ರದಲ್ಲಿ. ಹಾಗಾಗಿ ಕೌರವರ ವಂಶ ನಿರ್ಮೂಲ ಆಯಿತು. ಮೂಲ ನಕ್ಷತ್ರದಲ್ಲಿ ಮುಕ್ತಾಯ ಆಯಿತು. ಅಷ್ಟು ಹಿನ್ನೆಲೆಯಲ್ಲಿ ಮಾರ್ಗಶೀರ್ಷ ಮಾಸದಲ್ಲಿ ಮುಗೀತು. ಮುಂದೆ ಉಳಿದಿದ್ಯಾವುದು? ಪುಷ್ಯ, ಮಾಘ. ಅಲ್ಲಿ ಭೀಷ್ಮ ಕುರುಕ್ಷೇತ್ರದಲ್ಲಿ ಮನಗಿದ್ದಾನೆ. ಇಂಥವರು ಯಾವಾಗ ದೇಹ ಬಿಟ್ಟರೂ ಸಹ ಅವರ ಗತಿಯಲ್ಲಿ ಏನೂ ತೊಂದರೆ ಆಗೋದಿಲ್ಲ ಅಂತ ಆದರೆ ಭೀಷ್ಮ ಉತ್ತರಾಯಣಕ್ಕೋಸ್ಕರ ಯಾಕೆ ನಿರೀಕ್ಷಣೆ ಮಾಡಿದ ಅನ್ನೋದು ಪ್ರಶ್ನೆ. ಅದು ಈಗ ಸಂಶಯ ಬರೋದಿಲ್ಲ, ಅಲ್ಲಿ ಮೆಟ್ಲು ಇಳಿದು ಹೋಗಬೇಕಿದ್ರೆ ಬರುತ್ತೆ ಹೀಗೆ ಅಂತ. ಇದ್ದಕ್ಕಿದ್ದಾಗ ಯಾರು ಕೇಳ, ಹೌದಲ್ವ ಇದೊಂದು ಪ್ರಶ್ನೆ ಬರ್ತಿತ್ತಲ್ವ ನಮಗೆ, ಅಯ್ಯಯ್ಯೋ ಅಂತ ಅಲ್ವಾ. ಭೀಷ್ಮ ಯಾಕೆ ಉತ್ತರಾಯಣವನ್ನು ನಿರೀಕ್ಷಣೆ ಮಾಡದ? ಮಾಘ ಮಾಸದಲ್ಲಿ ಅಲ್ಲಿಂದ ಸುಮಾರು 1.5 ತಿಂಗಳ ಕಾದಿದ್ದಾನೆ ಅವನು. ಪುಷ್ಯ ಮಾಸ ಪೂರ್ತಿ, ಮತ್ತೆ ಮಾಘ ಮಾಸ. ಮಾಘ ಮಾಸ ರಥಸಪ್ತಮಿ, ಅದಾದ್ಮೇಲೆ ಭೀಷ್ಮಾಷ್ಟಮಿ. ಸುಮಾರು 38-40 ದಿನಗಳ ಕಾಲ ಕಾದಿದ್ದಾನೆ ಅವನು. ಯಾಕೆ? ಅವನಿಗೆ ಆ ಬ್ರಹ್ಮಯಾನಕ್ಕೆ ತೊಂದರೆ ಇಲ್ಲ ಅಂತ ಆದರೆ ಯಾಕೆ ಕಾದ ಅಂತ ಅಲ್ವಾ. ಪ್ರಶ್ನೆ ಇಷ್ಟೇ, ಸುಲಭ, ವೆರಿ ಸುಲಭ. ಏನು ಅಂದರೆ ಅವನಿಗೆ ತಾನು ಇಚ್ಛಾಮರಣಿ ಅನ್ನೋದನ್ನು ತೋರಿಸಬೇಕಿತ್ತು ಅಷ್ಟೇ. ತಂದೆಯಿಂದ ವರ ಇತ್ತಲ್ಲ ಅವನಿಗೆ, ನಾನು ಇಚ್ಛಾಮರಣಿ ಅಂತ ತೋರಿಸ್ಬೇಕಿತ್ತು. ಅದಕ್ಕೋಸ್ಕರ ಹಾಗೆ ಮಾಡಿದ. ಅಂದ ಮಾತ್ರಕ್ಕೆ ಯಾವತ್ತು ಅರ್ಜುನನ ಬಾಣಾಘಾತದಿಂದ ಭೀಷ್ಮ ಬಿದ್ನೋ ಅವತ್ತೇ ಅವನು ದೇಹವನ್ನು ಬಿಟ್ಟಿದ್ದರೂ ಸಹ ಅವನು ಬ್ರಹ್ಮಲೋಕ ಗಮನಕ್ಕೇನೂ ತೊಂದರೆ ಆಗ್ತಾ ಇರಲಿಲ್ಲ. ಆದರೆ ತಂದೆಯ ಕೊಟ್ಟ ವರಕ್ಕೆ ಒಂದು ಸಾರ್ಥಕ್ಯ ಬರಬೇಕಲ್ಲ ಅಲ್ವಾ. ಅವನು ಅವತ್ತೇ ದೇಹ ಬಿಟ್ಬಿಟ್ಟಿದ್ದರೆ ಇಚ್ಛಾಮರಣಿ ತಂದೆ ವರನ್ನು ಉಪಯೋಗಿಸ್ಕೊಂಡು ಲೋಕಕ್ಕೆ ಆತ ಈ ಆಚಾರವನ್ನು, ಸದಾಚಾರವನ್ನು ತೋರಿಸಿದ ಅಂತ ಹೇಳೋಕ್ಕಾಗ್ತಾ ಇರಲಿಲ್ಲ. ಈಗ ತಂದೆಯ ವರ ಅದನ್ನು ಪ್ರಕಟಪಡಿಸಬೇಕಿತ್ತು, ಮತ್ತೆ ಇಂಥ ಒಂದು ವ್ಯವಸ್ಥೆ ಉಂಟು ಅಂತ ಲೋಕಕ್ಕೆ ತಿಳಿಸ್ಬೇಕಿತ್ತು. ಹಾಗಾಗಿ ಆತ ಉತ್ತರಾಯಣವನ್ನು ಪ್ರತೀಕ್ಷೆ ಮಾಡಿದ ಹೊರತುನು ಉತ್ತರಾಯಣದಲ್ಲಿ ದೇಹ ಬಿಟ್ಟಿದ್ರಿಂದಲೇ ತನಗೆ ಬ್ರಹ್ಮಲೋಕ ಗಮನ ಆಗುತ್ತೆ ಅಂತ ಅಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಈಗ ಈ ಶ್ಲೋಕಕ್ಕೆ ಬರೋಣ ಮತ್ತೆ ಪುನಃ. ನ ದೇಶಕಾಲಾದ್ಯುಚಿತ ಪ್ರತೀಕ್ಷಾ. ಇಂತಹ ಜ್ಞಾನಿಗಳಿಗೆ ದೇಹ ಬಿಡೋದಕ್ಕೆ ದೇಶ ಕಾಲ ಒಳ್ಳೆಯ ಮುಹೂರ್ತಗಳ ನಿರೀಕ್ಷಣೆ ಎನ್ನುವುದು ಇಲ್ಲ. ಯಾಕೆಂದರೆ ಅವನ ದೃಷ್ಟಿಯಲ್ಲಿ ಇದೊಂದು ಮಾಂಸದ ಉಂಡೆ. ಅದನ್ನು ಬಿಡೋದಕ್ಕೆ, ನಿನ್ನೆ ಹೇಳಿದ್ದೀನಿ ನಾನು, ಹಿಡಿಯೋದಕ್ಕೆ ಮುಹೂರ್ತ ನೋಡಬೇಕು.
ಬಿಡೋದಕ್ಕೆ ಮುಹೂರ್ತ ಇಲ್ಲ. ಹಾಗಾಗಿ ಮತ್ತೆ ಆ ಜ್ಞಾನಿ ಈ ರೀತಿಯಾಗಿ ನನಗಿಷ್ಟ ಬಂದ ಹಾಗೆ ದೇಹವನ್ನು ಬಿಟ್ಟು ಬಿಡ್ತಾನೆ. ಇಷ್ಟಾದ ಮೇಲೆ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಳ್ಳೋಣ. ಏಕೆಂದರೆ ಹೇಳುವ ಎಲ್ಲ ಭಾಗವನ್ನು ಸ್ವಲ್ಪ ಸ್ಪರ್ಶ ಮಾಡಿ ಆಯಿತು ನಾವು ಇವಾಗ. ನೋಡಿ, ಸದಾತ್ಮನಿ ಬ್ರಹ್ಮಣಿ ಇದೆಲ್ಲ ಆಗಿದೆ. ತಿಷ್ಠತೋ ಮುನೇಃ ಪೂರ್ಣಾದ್ವಯಾನಂದಮಯಾತ್ಮನ, ಅದ್ವಯಾನಂದ ಸ್ವರೂಪದಲ್ಲಿ ನಿಂತವನವನು, ಅಖಂಡವಾದಂಥ ಬ್ರಹ್ಮಚೈತನ್ಯದಲ್ಲಿ. ಇಂಥವನಿಗೆ ಈ ಮಾಂಸದ ಮುದ್ದೆಯಾದಂಥ ದೇಹವನ್ನು ಬಿಡೋದಕ್ಕೆ ದೇಶ ಕಾಲ ಇವುಗಳ ಔಚಿತ್ಯದ ಪ್ರಶ್ನೆ ಇಲ್ಲ. ಇದ್ದದ್ದು ಯಾರಿಗೆ ಕೇಳಿದರೆ ಆ ಸಕಾಮ ಕರ್ಮಯೋಗಿಗಳಿಗೆ ಮತ್ತು ಸಾಮಾನ್ಯ ಗೃಹಸ್ಥರಿಗೆ, ಸಾಮಾನ್ಯ ಉಪಾಸಕರಿಗೆ. ಇಷ್ಟು ಹಿನ್ನೆಲೆಯಲ್ಲಿ 559ನೇ ಶ್ಲೋಕ. ದೇಹಸ್ಯ ಮೋಕ್ಷಃ ನ ಮೋಕ್ಷಃ ನ ದಂಡಸ್ಯ ಕಮಂಡಲೋ ಅವಿದ್ಯಾ ಹೃದಯ ಗ್ರಂಥಿ ಮೋಕ್ಷಃ ಮೋಕ್ಷೋ ಯತಸ್ತತಃ. ಇನ್ನೊಂದು ಸಲ, ದೇಹಸ್ಯ ಮೋಕ್ಷೋ ನೋ ಮೋಕ್ಷಃ ನ ದಂಡಸ್ಯ ಕಮಂಡಲೋ ಅವಿದ್ಯಾ ಹೃದಯ ಗ್ರಂಥಿ ಮೋಕ್ಷೋ ಮೋಕ್ಷೋ ಯತಸ್ತತಃ. ಮೋಕ್ಷ ಅಂದ್ರೆ ಏನು ಅನ್ನೋದೊಂದು ಪ್ರಶ್ನೆ. ನಿನ್ನೆ ದಿವಸ ನಾನು ಹೇಳಿದ್ದೇನೆ ಬಿಡುಗಡೆ ಅಂತ. ಆದರೂ ಕೆಲವು ಜನರಿಗೆ ಮೋಕ್ಷ ಅನ್ನೋದನ್ನು ನಾವು ಹೊಸದಾಗಿ ಪಡೆಯೋದು ಅಂತ ಅಂದ್ಕೊಬಿಟ್ಟಿದ್ದಾರೆ. ಹಾಗಲ್ಲ ಅಂತ ಈ ಶ್ಲೋಕ ನಮಗೆ ತಿಳಿಸಿಕೊಡುತ್ತೆ. ಎಲ್ಲೋ ಒಂದು ಕಡೆ ಹೋಗಿ ಪಡೆಯೋದಲ್ಲ ಅಂತ. ಹಾಗಿದ್ರೆ ಏನು ಮೋಕ್ಷ ಅಂದರೆ? ನೋಡಿ, ದೇಹವನ್ನು ಬಿಡುವುದೇ ಮೋಕ್ಷ ಅಲ್ಲ. ಸ್ಥೂಲ ದೇಹವನ್ನು ಸನ್ಯಾಸಿ ಆದದ್ದಿದ್ರೆ ದಂಡ ಕಮಂಡಲುಗಳನ್ನು ಬಿಡುವುದೂ ಮೋಕ್ಷ ಅಲ್ಲ. ಅವಿದ್ಯೆ ಎಂಬ ಹೃದಯ ಗ್ರಂಥಿಯಿಂದ ಬಿಡಿಸಿಕೊಳ್ಳುವುದೇ ನಿಜವಾದ ಮೋಕ್ಷ. ಬಹಳ ಸುಂದರವಾದಂತಹ ಮಾತುಗಳನ್ನು ಹೇಳುತ್ತೆ ಈ ಶ್ಲೋಕ. ನೋಡೋಣ ಏನಂತ. ದೇಹಸ್ಯ ಮೋಕ್ಷೋ ನೋ ಮೋಕ್ಷ. ಈಗ ಸಾಮಾನ್ಯ ಜನರಿಗೆ ಒಂದು ಸಂಶಯ ಬರುತ್ತೆ ಇಲ್ಲಿ. ಏನು ಅಂದರೆ, ಆಗ ತಾನೇ ನೀವು ಹೇಳಿದ್ರಿ, ಆ ಜೀವನ್ಮುಕ್ತನಾದವನು, ಬದುಕಿರುವಾಗಲೇ ಮುಕ್ತನಾದವನು, ಅವನು ಸ್ಥೂಲ ದೇಹವನ್ನು ಬಿಟ್ಟ ತಕ್ಷಣ ಮಡಿಕೆ ಒಡೆದಾಗ ಮಡಿಕೆಯ ಒಳಗಿನ ಆಕಾಶ ಹೊರಗಿನ ಆಕಾಶದಲ್ಲಿ ಸೇರುವ ಹಾಗೆ ಅವನು ಮುಕ್ತನಾಗಿ ಬಿಡ್ತಾನೆ. ನತಸ್ಯ ಪ್ರಾಣ ಉತ್ಕ್ರಾಮಂತೆ ಅತ್ರ ಬ್ರಹ್ಮ ಸಮಶ್ನುತೆ. ಇಲ್ಲಿಯೇ ಆತ ಬ್ರಹ್ಮಭಾವವನ್ನು ಹೊಂದುತ್ತಾನೆ ಅಂತೆಲ್ಲ ಹೇಳಿದ್ರಲ್ವಾ. ಈ ಎಲ್ಲ ಮಾತ್ರ ಏನು ಗೊತ್ತಾಗಂತಂದರೆ, ಈ ಸ್ಥೂಲ ದೇಹವನ್ನು ಬಿಡುವುದು ಅಥವಾ ಸ್ಥೂಲ ದೇಹವನ್ನು ಕಳಚಿಕೊಳ್ಳುವುದೇ ಮೋಕ್ಷ ಅಂತ ಅನಿಸ್ಬಿಡತ್ತೆ. ಹಾಗೇನೆ ಒಬ್ಬ ಸಾಮಾನ್ಯವಾದಂಥ ಲೌಕಿಕ ವ್ಯಕ್ತಿಗೆ, ಸಂಸಾರಿಗೂ ಸಹ ಸ್ಥೂಲ ದೇಹದ ಅಳಿಯುವಿಕೆ ಮೋಕ್ಷ ಅಂತ ಹೇಳಿದ್ರೆ ಏನು ತಪ್ಪು ಅಂತ ಪ್ರಶ್ನೆ. ಇದು ಎರಡಕ್ಕೂ ವ್ಯತ್ಯಾಸ ಉಂಟು. ಜ್ಞಾನಿಯ ಸ್ಥೂಲ ದೇಹ ಅಳಿಯುವುದಕ್ಕೂ ಸಂಸಾರಿಯ ಸ್ಥೂಲ ದೇಹ ಅಳಿಯುವುದಕ್ಕೂ ವ್ಯತ್ಯಾಸ ಉಂಟು. ಹೇಗೆ ವ್ಯತ್ಯಾಸ ಉಂಟು ಅಂದರೆ, ಜ್ಞಾನಿಗೆ ಅವನ ಸ್ಥೂಲ ದೇಹ ಇನ್ನೂ ಪ್ರಾರಬ್ಧ ಕರ್ಮವಶಾತ್ ಇರುವಾಗಲೇ ಸೂಕ್ಷ್ಮ ಶರೀರವು ಒಳಗಿರುತ್ತಲ್ಲ, ಅದರೊಳಗೆ ಕಾರಣ ಶರೀರವು ಸಹ ನಷ್ಟವಾಗಿ ಬಿಡುತ್ತೆ. ಅಂದರೆ ಇನ್ನೂ ಹೇಳಬೇಕು ಅಂದರೆ, ದೇಹ ಇರುವಾಗಲೇ ದೇಹಾಭಿಮಾನ ಇಲ್ಲದೆ ಸ್ಥೂಲ ದೇಹದ ಜೊತೆಗೆ ಮತ್ತು ಒಳಗಿನ ಸೂಕ್ಷ್ಮ ದೇಹದ ಜೊತೆಗೆ ಅವನಿಗೆ ಯಾವುದೇ ಅಟ್ಯಾಚ್ಮೆಂಟ್ ಇರುವುದಿಲ್ಲ. ಹಾಗಾಗಿ ಅವನಿಗೆ ಅವನು ಬದುಕಿರುವಾಗಲೇ ಈ ದೇಹ ಇದ್ರೂ ಸಹ ದೇಹ ಇದ್ದಂತೆ ಅಲ್ಲ. ಇದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಆದರೆ ಸಾಮಾನ್ಯ ಲೌಕಿಕ ಜನರಿಗೆ ಈ ಭಾವ ಉಂಟೋ? ಮಾತಾಡ್ತಾ ಇದ್ರೆ ಹೌದು ಅಂತ ಇಲ್ಲ, ಹೌದು ತಾನೆ? ಅವನು ಇವತ್ತಿಗೂ ಸಹ ದೇಹ ಅಂದ್ರೆ ಹಿಂಗೆ ಮುಟ್ಟಿ ತೋರಿಸ್ತಾನೆ, ನಾನು ನಾನು ಅಂತ ಅಲ್ವಾ. ಹಾಗಾಗಿ ಅವನಿಗೆ ಇನ್ನೂ ದೇಹಾತ್ಮ ಬುದ್ಧಿ ಹೋಗಲಿಲ್ಲ, ಸಂಸಾರಿಗೆ ಲೌಕಿಕ ಜನರಿಗೆ. ಆದರೆ ಅವನಿಗೆ ಅಳೆದು ಹೋಗಿದೆ. ಇವನಿಗೆ ಏನಾಗಿದೆ ಕೇಳಿದರೆ, ಸ್ಥೂಲ ದೇಹ ಎಳೆದು ಮಾತ್ರಕ್ಕೆ ತಕ್ಷಣ ಮೋಕ್ಷ ಆಗೋಲ್ಲ. ಯಾಕೆಂದರೆ ಒಳಗಡೆಯಿಂದ ಸೂಕ್ಷ್ಮ ಶರೀರದಲ್ಲಿಯೇ ಜಾಸ್ತಿ ಪ್ರೀತಿ ಹಾಗೆ ಉಳಿದಿರುತ್ತೆ ಅದು. ಹಾಗಾಗಿ ಇವನಿಗೆ ಅಳಿಯುವುದು ಸೂಕ್ಷ್ಮ ಶರೀರ ಅಲ್ಲ, ಸ್ಥೂಲ ಶರೀರ ಮಾತ್ರ. ಇಲ್ಲಿ ಸ್ಥೂಲ ಶರೀರ ಬಿದ್ರೂ ಸಹ ಒಳಗಡೆಯಿಂದ ಸೂಕ್ಷ್ಮ ಶರೀರ
ಹಾಗೇನೇ ಇರುತ್ತೆ. ಈರುಳ್ಳಿಯ ಹೊರಗಡೆಯ ಸಿಪ್ಪೆ ತೆಗೆದ್ರೆ ಒಳಗಡೆ ಸಿಪ್ಪೆ ಹಾಗೇ ಇರುತ್ತಾ ಇಲ್ವಾ? ಹಾಗೇನೆ. ಹಾಗಾಗಿ ಸಂಸಾರಿಗಳಿಗೆ ಅಂದರೆ ಆತ್ಮಜ್ಞಾನ ಸಾಧನಾ ವಿಮುಖರಾದವರಿಗೆ ಸ್ಥೂಲ ಶರೀರದ ಅಳಿವಿನಿಂದ ಮೋಕ್ಷ ಆಗುವುದಿಲ್ಲ. ಅವನಿಗಾಗುತ್ತೆ, ಯಾಕೆಂದರೆ ಅವನು ಇರುವಾಗಲೇ ಮುಕ್ತ. ಹಾಗಾಗಿ ದೇಹಸ್ಯ ಮೋಕ್ಷೋ ನ ಮೋಕ್ಷ, ದೇಹದ ಮೋಕ್ಷವೇ ಮೋಕ್ಷ ಅಲ್ಲ. ಮತ್ತೆ ಕೆಲವು ಜನ ಇನ್ನೊಂದು ಭಾವನೆ ಉಂಟು, ಮೋಕ್ಷ ಅಂದರೆ ಅವ್ರಿಗೆ ಮೋಕ್ಷ ಸಿಕ್ತಂತ್ರಿ, ಯಾರೋ ಹೇಳ್ಬಿಟ್ರು ಹೀಗೆ ಅಂತ. ಏನೋ ಅಂಗಡಿಯಲ್ಲಿ ಹೋಗಿ ತೊಗೊಂಡು ಬಂದುಬಿಡೋದು ಹೀಗೆ ಅಂತ, ಒಂದು 2 kg. ಸದ್ಯ ನಮ್ಮ ಜನ ಇನ್ನೂ ಯಾವುದೋ ಒಂದು ವಸ್ತುವಿಗೆ ಅದೊಂದು ಹೆಸರು ಇಡಲಿಲ್ಲ ಅಷ್ಟೇ ಅಂತ. ಮೋಕ್ಷ ಸಿಕ್ತು ಅಂತಲ್ಲ, ಮೋಕ್ಷ ಪಡೆದ, ಮುಕ್ತನಾದ ಅಂತ, ಅಂದರೆ ಬಿಡಿಸಿಕೊಂಡ ಅಂತ ಅರ್ಥ. ಪಡೆಯೋದಲ್ಲ, ಪಡಿಬೇಕು ಅಂದರೆ ನೋಡಿ, ಯಾವಾಗ್ಲೂ ಈಗ ನಾನು ಈ ತಂಬಿಗೆಯನ್ನು ಪಡಿತೇನೆ ಅಂತ ಇಟ್ಕೊಳ್ಳಿ, ಅಥವಾ ಹೋಗಿ ತೆಗೆದುಕೊಳ್ತೇನೆ. ಪಡೆಯುವ ನಾನು ಬೇರೆ, ಪಡೆಯಲ್ಪಡುವ ವಸ್ತು ಅದು ಬೇರೆ ಅಲ್ವಾ? ಆದರೆ ಮೋಕ್ಷ ಹಾಗಲ್ಲ. ಆ ಪಡೆಯಲ್ಪಡುವುದು ಏನುಂಟೋ ಅದು ಪಡೆಯುವವನಿಗಿಂತ ಬೇರೆ ಅಲ್ಲ, ಪಡೆಯುವವನು ಪಡೆಯಲ್ಪಡುವುದಕ್ಕಿಂತ ಬೇರೆ ಅಲ್ಲ. ಎರಡು ಒಂದೇ. ಅದಕ್ಕೋಸ್ಕರ ಆ ಉಪ್ಪಿನ ಬೊಂಬೆ ಉದಾಹರಣೆಯನ್ನು ಕೊಡೋದು. ಸಮುದ್ರದ ಆಳವನ್ನು ನೋಡ್ತೇನೆ ಅಂತ ಹೋದಂಥ ಉಪ್ಪಿನ ಬೊಂಬೆ ಅದೇನಾಯಿತು? ಕರಗೋಯ್ತು ಅಷ್ಟೇ. ಯಾಕೆಂದರೆ ಅಲ್ಲಿ ನೋಡ್ಕೊಂಡು ಬರೋದು ಅಂತ ಇಲ್ಲವೇ ಇಲ್ಲ, ವಾಪಸ್ ಪಡ್ಕೊಂಡು ಬರ್ತೇನೆ, ಸಮುದ್ರ ನೋಡಿಬಿಟ್ಟು ಬರ್ತೇನೆ ಅಂತ ಇಲ್ಲ. ಹಾಗೇನೆ ಮೋಕ್ಷ ಅದು ಹೋಗಿ ಪಡೆಯುವುದಲ್ಲ, ಇದ್ದಲ್ಲೇ ಅದನ್ನು ಅರಿಯುವುದು. ಅಷ್ಟು ಹಿನ್ನೆಲೆಯಲ್ಲಿ ದೇಹಸ್ಯ ಮೋಕ್ಷೋ ನ ಮೋಕ್ಷ. ಹಾಗಿದ್ರೆ ನ ದಂಡ ಕಮಂಡಲೋಹೋ, ದಂಡ ಕಮಂಡಲುಗಳ ಮೋಕ್ಷ ಅಂದರೆ ಬಿಡುಗಡೆ, ಅದನ್ನು ಬಿಟ್ಟು ಹಾಕುವುದು ಸಹ ಮೋಕ್ಷ ಅಲ್ಲ. ಒಬ್ಬ ಸನ್ಯಾಸಿಯಾದವನು ಇದ್ದಕ್ಕಿದ್ದ ಹಾಗೆ ಅದನ್ನು ಬಿಟ್ಬಿಟ್ಟು ಗೃಹಸ್ಥಾಶ್ರಮ ಧರ್ಮಕ್ಕೆ ಬಂದ ಅಂದಿಟ್ಕೊಳ್ಳಿ, ಮಹಾ ತಪ್ಪು ಅದು. ಬಿಟ್ಬಿಟ್ಟ ಅಂದ ಮಾತ್ರಕ್ಕೆ ಅದನ್ನು ಬಿಟ್ಟಿದ್ರಿಂದಲೇ ಮೋಕ್ಷ ಅಲ್ಲ. ಹಾಗೆ ಅದನ್ನು ಬಿಡೋದ್ರಿಂದಲೇ ಮೋಕ್ಷ ಅಂತಿದ್ರೆ ಅದನ್ನು ಹಿಡಿದೇ ಇರುವಂಥ ನಮಗೆಲ್ಲ ನೇರ ಮೋಕ್ಷ ಆಗಿಬಿಡ್ಬೇಕಿತ್ತು. ಬಿಟ್ಟರೆ ಮೋಕ್ಷ, ಇನ್ನು ಹಿಡಿದೇನೆ ಇದ್ರೆ ಮೋಕ್ಷ ಆಗಲೇಬೇಕಲ್ವಾ? ಒಬ್ಬ ಗುರುಗಳು ಶಿಷ್ಯನಿಗೆ ಹೇಳಿದ್ರಂತೆ, ಸಂಧ್ಯಾವಂದನೆ ಅಂತ ಒಂದು ಕರ್ಮ ಉಂಟಲ್ಲ, ಬಹಳಷ್ಟು ಜನರಿಗೆ ಗೊತ್ತುಂಟು. ಸೂರ್ಯ ಉದಯ ಮತ್ತು ಸೂರ್ಯ ಅಸ್ತ ಕಾಲದಲ್ಲಿ ಸೂರ್ಯನನ್ನು ಪ್ರಾರ್ಥನೆ ಮಾಡುವಂಥದ್ದು. ಅದರ ಜೊತೆಗೆ ಇನ್ಯಾವುದಾದ್ರು ಜಪಗಳಿದ್ದರೆ ಅದನ್ನು ಸಹ ಜಪಿಸುವಂಥದ್ದು. ಅಲ್ಲಿ ಒಂದು ಪ್ರಕ್ರಿಯೆ ಏನಂದರೆ ಸೂರ್ಯನನ್ನು ನೋಡಿ ಅರ್ಘ್ಯವನ್ನು ಕೊಡುವಂಥದ್ದು. ಅದನ್ನು ಹೇಳಬೇಕಿದ್ರೆ ಏನು ಹೇಳ್ತಾರೆ ಹೇಳಿದ್ರೆ, ಸೂರ್ಯನಿಗೆ ಅರ್ಘ್ಯವನ್ನು ಬಿಡುವುದು ಅಂತ. ಆಗ ಗುರುಗಳು ಹೇಳದಂತೆ, ಸೂರ್ಯನಿಗೆ 3 ಅರ್ಘ್ಯವನ್ನು ಬಿಟ್ಟರೆ ಮಹಾಪುಣ್ಯ ಕಣಪ್ಪ, ಅರ್ಘ್ಯ ಬಿಡು ಅಂತ ಹೇಳಿದ್ರಂತೆ. ನಮ್ಮ ಶಿಷ್ಯ ಬಹಳ ಬುದ್ಧಂತಿದ್ದ. ಗುರುಗಳೇ, ನಾನು ಇಡೀ ಸಂಧ್ಯಾವಂದನೆಯನ್ನೇ ಬಿಟ್ಟಿದ್ದೇನೆ, ಮೂರು ಅರ್ಘ್ಯೆಯನ್ನು ಬಿಟ್ಟರೆ ಮಹಾಪುಣ್ಯ, ಇಡೀ ಸಂಧ್ಯಾವಂದನೆಯನ್ನು ಬಿಟ್ಟರೆ ಎಷ್ಟು ಪುಣ್ಯ ಬಂದಿರಬೇಕು ನನಗೆ. ಅದು ಇವತ್ತಲ್ಲ, ನೀವು ಹೇಳೋಕ್ಕಿಂತ ಮೊದಲಿಂದನೇ ನಾನು ಬಿಟ್ಟುಬಿಟ್ಟಿದ್ದೇನೆ. ಇಂಥ ಬೃಹಸ್ಪತಿಗಳು ಇದ್ದರೆ ಇವರೆಲ್ಲ ಬಿಟ್ಟು ಪುಣ್ಯವನ್ನು ಗಳಿಸುವವರು. ಹಾಗೆ ಆ ದಂಡ ಕಮಂಡಲವನ್ನು ಬಿಟ್ಟಿದ್ರಿಂದಲೇ ಮೋಕ್ಷ ಅಲ್ಲ. ಅದಕ್ಕೋಸ್ಕರ ನಾನು ಹೇಳಿದೆ, ಬಿಟ್ಟಿದ್ರಿಂದಲೇ ಮೋಕ್ಷ ಆಗುವಂತಿದ್ರೆ ಬಿಟ್ರೇನೆ ಮೋಕ್ಷ, ಏನು ಹಿಡಿದೇನೆ ಇದ್ರೆ ಅಲ್ವಾ ಅರ್ಥ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ಬಿಡುವುದೇ ಮೋಕ್ಷ ಅಲ್ಲ. ಹಾಗಿದ್ರೆ ಮೋಕ್ಷ ಅಂದ್ರೆ ಏನು ಅಂದರೆ, ಆ ಮುಂದಿನ ಉತ್ತರಾರ್ಧದ ಮೊದಲನೇ ಸಾಲ ಹೇಳುತ್ತೆ, ಅವಿದ್ಯಾ ಹೃದಯ ಗ್ರಂಥಿ ಮೋಕ್ಷ ಮೋಕ್ಷ ಯತಸ್ತತಃ ಅಂತ. ಅವಿದ್ಯಾ ಹೃದಯ ಗ್ರಂಥಿ ಮೋಕ್ಷ. ಹೃದಯದಲ್ಲಿ, ಹೃದಯ ಅಂದರೆ
ಮನಸ್ಸು ಅಂತ ಅರ್ಥ. ಗ್ರಂಥಿ ಅಂದರೆ ಗಂಟು. ಅದೇನೋ ಒಂದು ಗಂಟು ಉಂಟಂತೆ, ಇದು ನರಗಳ ಗಂಟಲ್ಲ. ಏನು ನೋಡಿ, ಇದೆಲ್ಲ ಉಪನಿಷತ್ತು ಹೇಳುವ ಶಬ್ದ. ಭಗವತ್ಪಾದರು ಇಲ್ಲಿ ಹೇಳಬೇಕಿರೋದಕ್ಕೆ ಕಾರಣ ಉಂಟು. ಮುಂಡಕ ಉಪನಿಷತ್ತು ಇದನ್ನು ನೇರವಾಗಿ ಹೇಳುತ್ತೆ. ಏನು ಹೇಳುತ್ತೆ ಅಂದರೆ, ಭಿದ್ಯತೆ ಹೃದಯ ಗ್ರಂಥಿಶ್ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಈ ಉಪನಿಷತ್ತಿನ ಮಂತ್ರದ ಹಿನ್ನೆಲೆಯಲ್ಲಿ ಈ ಶ್ಲೋಕದ ಈ ಶಬ್ದ ಅವಿದ್ಯಾ ಹೃದಯ ಗ್ರಂಥಿ ಮೋಕ್ಷ. ಮತ್ತೊಂದ್ಸಲ ಮನಸ್ಸಿಗೆ ತಂದ್ಕೊಳ್ಳಿ, ವಿವೇಕ ಚೂಡಾಮಣಿ ಬರಿಯ ಸಾಮಾನ್ಯ ಶ್ಲೋಕಗಳಲ್ಲ, ಉಪನಿಷತ್ ಶಬ್ದಗಳನ್ನೇ ಹೊತ್ತು ಬಂದಂಥ ಗ್ರಂಥ. ಹಾಗಾಗಿ ಭಿದ್ಯತೆ ಹೃದಯ, ನಾನು ಅದಕ್ಕೆ ಅರ್ಥ ಹೇಳ್ಬಿಟ್ರೆ ಇದಕ್ಕೆ ಅರ್ಥ ಹೇಳ್ದಂಗೆ ಮತ್ತೆ ಪುನಃ 100 ರೂಪಾಯಿ ಇದ್ದವನ ಹತ್ರ 50 ರೂಪಾಯಿ ಇದ್ದೇ ಇರುತ್ತೆ ಅಲ್ವಾ. ಹಾಗೆ ಆ ಉಪನಿಷತ್ತಿನ ಮಂತ್ರಕ್ಕೆ ಅರ್ಥ ಹೇಳಿಬಿಟ್ರೆ ಈ ಒಂದು ಸಾಲಿಗೆ ಅರ್ಥ ಹೇಳ್ದಂಗೆ ಆಗ್ಬಿಡುತ್ತೆ ಹೇಗೆ ಅಂತ. ಭಿದ್ಯತೆ ಹೃದಯ ಗ್ರಂಥಿ, ಆತ್ಮಜ್ಞಾನ ಬಂದವನಿಗೆ ಏನಾಗುತ್ತೆ ಅಂದರೆ ಹೃದಯ ಗ್ರಂಥಿ ಬಿಡಿಸಿಕೊಂಡು ಬಿಡತ್ತೆ ಅಂತ ಅದರ ಅರ್ಥ. ಹೃದಯ ಗ್ರಂಥಿ ಅಂದರೆ ಏನು ಅಂದರೆ, ಪ್ರತಿಯೊಬ್ಬನ ಮನಸ್ಸಿನಲ್ಲೂ ಸಹ ಒಂದು ಗಂಟಿರುತ್ತೆ. ಗಂಟು ಅಂದರೆ ಅರ್ಥ ಏನು ಅಂದರೆ ಹಗ್ಗದ 2 ತುದಿಯನ್ನು ಸೇರಿಸುವಿಕೆ. ಹಾಗೆ ಇಲ್ಲೂ ನಮಗೆ 2 ಈ ತುದಿ ಸೇರಿ ಒಂದು ಗಂಟಾಗ್ಬಿಟ್ಟಿದೆ. ಏನು ಗಂಟು ಅಂತ ಕೇಳಿದ್ರೆ ನೋಡಿ, ಆತ್ಮವನ್ನ ಅನಾತ್ಮ ಅಂತ ತಿಳಿದುಕೊಳ್ಳುವುದು, ಅನಾತ್ಮವನ್ನ ಆತ್ಮ ಅಂತ ತಿಳಿದುಕೊಳ್ಳೋದು. ಒಂದಕ್ಕೊಂದು ಬೇಸಿಗೆ ಆಯ್ತಾ ಇಲ್ವಾ? ಆಯ್ತು ತಾನೆ. ಅಂದರೆ ಅನಾತ್ಮವಾದ ದೇಹಾದಿಗಳನ್ನು ಆತ್ಮ ಅಂತ ತಿಳಿದುಕೊಳ್ಳುವುದು, ಆತ್ಮನನ್ನ ಏನಂದ್ಕೊಳ್ಳೋದು, ದೇಹವೇ ಆತ್ಮ ಅಂತ ಅಂದ್ಕೊಳ್ಳೋದು, ಅಥವಾ ದೇಹವನ್ನು ಆತ್ಮ ಅಂತ ಅಂದ್ಕೊಳ್ಳೋದು, ಆತ್ಮನನ್ನು ದೇಹ ಅಂತ ಅಂದ್ಕೊಳ್ಳೋದು. ಒಂದನ್ನು ಇನ್ನೊಂದಾಗಿ ತಪ್ಪು ತಿಳಿದುಕೊಳ್ಳೋದು, ಹಾಗೆ ಬೆಸೆದುಕೊಳ್ಳುವುದೇ ಇದು ಹೃದಯ ಗ್ರಂಥಿ. ಇದು ಆದಾಗ ಏನು ಶುರು ಆಗುತ್ತೆ ಅಂದರೆ ಮನುಷ್ಯನಿಗೆ ನಾನು, ನನ್ನವರು ಎನ್ನುವಂಥ ಮಮಕಾರದ ಗಂಟು, ಅಟ್ಯಾಚ್ಮೆಂಟ್ ಎನ್ನುವ ಗಂಟು. ಈ ಗಂಟಿರತ್ತಲ್ಲ, ಗಂಟು 2 ವಸ್ತುವನ್ನು ಸೇರಿಸುತ್ತೆ, ಬಿಡಲ್ಲ. ಈ ಗಂಟೆ ಇದು ಬೆಳೆದು ಬೆಳೆದು ಮುಂದಕ್ಕೆ ಹೋಗಿ 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 ಕೊನೆಗೇನಂತ ಕೇಳಿದರೆ, ಅನಾತ್ಮವಾದ ದೇಹವನ್ನೇ ಆತ್ಮ ಅಂತ ಅಂದ್ಕೊಂಡು, ಆತ್ಮವನನ್ನ ದೇಹ ಅಂತ ಅಂದ್ಕೊಂಡು, ಈ ದೇಹವೇ ನಾನು ಅಂಥೇಳಿ ಮರಣ ಕಾಲದಲ್ಲೂ ಸಹ ಇದನ್ನು ಬಿಡ್ಲಿಕ್ಕಿಷ್ಟ ಇಲ್ಲದೆ ಎಳಿತಾ ಇರುತ್ತೆ. ಇದು ದೊಡ್ಡ ಗಂಟು. ಇದು ವಸ್ತುರೂಪದ ಗಂಟಲ್ಲ, ಭಾವನಾತ್ಮಕವಾದ ಗಂಟು. ಉಪನಿಷತ್ತಿನ ಮಾತು ಭಿದ್ಯತೆ ಹೃದಯ ಗ್ರಂಥಿ. ಆದರೆ ಈ ಗಂಟನ್ನು ಬಿಡಿಸೋದಕ್ಕೆ ಚಾಕು ತಗೊಂಡು ಕತ್ತರಿಸೋಕ್ಕೂ ಆಗಲ್ಲ, ಕತ್ರಿಯಲ್ಲಿ ಕತ್ತರಿಸೋಕ್ಕೂ ಆಗಲ್ಲ, ಬಿಡಿಸೋಕ್ಕಂತೂ ಆಗೋದಿಲ್ಲ. ಅದು ಗಂಟಾಗಿ ಎಳೆದು ಬಿಟ್ಟಿದೆ. ಅದು ಜನ್ಮ ಜನ್ಮಾಂತರದ ಗಂಟು. ಅದು ದೇಹವೇ ನಾನು ಅನ್ನುವಂಥದ್ದು. ಅದಕ್ಕೆ ಹಾಗೆ ಬಿಡಿಸೋದು ಹೇಗೆ ಅಂತಂದರೆ, ಅದಕ್ಕೆ ಇರುವಂಥದ್ದು ಒಂದೇ ಒಂದು ಅಂದರೆ ಆತ್ಮಜ್ಞಾನವನ್ನು ಕುರಿತು ಚಿಂತನೆ ಮಾಡ್ತಾ ಮಾಡ್ತಾ ಬಂದಾಗ ಈ ಗಂಟು ಸಡಿಲ ಆಗ್ತಾ 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 ಬರುತ್ತೆ. ಅದನ್ನೇ ಭಿದ್ಯತೆ. ಆ ಗಂಟು ಸಡಿಲವಾಗುತ್ತೆ ಯಾವಾಗ? ತಸ್ಮಿನ್ ದೃಷ್ಟೇ ಪರಾವರೆ. ಕಾರಣರೂಪವಾದ ಬ್ರಹ್ಮ, ಕಾರ್ಯರೂಪವಾದ ಬ್ರಹ್ಮ ಅಂದರೆ ಬ್ರಹ್ಮ ವಸ್ತುವನ್ನು ತಿಳಿದಾಗ ಅದು ಬಿಡಿಸಿಕೊಳ್ಳುತ್ತದೆ. ಇದು ಭಿದ್ಯತೆ ಹೃದಯ ಗ್ರಂಥಿ. ಛಿದ್ಯಂತೆ ಸರ್ವ ಸಂಶಯ. ಆ ಆತ್ಮಜ್ಞಾನ ಬಂದವನಿಗೆ ಎಲ್ಲ ಥರದ ಸಂಶಯಗಳು ಪರಿಹಾರವಾಗ್ತವೆ. ನಮಗೂ ಸಂಶಯ ಇದೆ. ಏನು ಸಂಶಯ? ಎಲ್ಲರಿಗೂ ಅಲ್ಲ, ವಿಚಾರ ಮಾಡುವವರಿಗೆ. ಈ ದೇಹ ಬರೋಕ್ಕಿಂತ ಮೊದಲು ನಾನು ಎಲ್ಲಿದ್ದೆ? ಯಾವನೋ ಒಬ್ಬ ಮಹಾಬುದ್ಧ ಅಂತ ಹೇಳೋದು ಅಮ್ಮನ ಹೊಟ್ಟೆಯಲ್ಲಿದ್ದೆ ಅಂತ. ಪ್ರಶ್ನೆ ಅಲ್ಲಿ ನಿಲ್ಲಲ್ಲ. ಅಮ್ಮನ ಹೊಟ್ಟೆ ಬರೋಕ್ಕಿಂತ ಎಲ್ಲಿದ್ದೆ? ಮೂರ್ಖ ಇನ್ನೂ ಉತ್ತರ ಹೇಳ್ಬೋದು, ಅಪ್ಪನ ಹೊಟ್ಟೆಯಲ್ಲಿದ್ದೆ ಅಂತ. ಪ್ರಶ್ನೆ ಅಲ್ಲಿ ನಿಲ್ಲೋದಿಲ್ಲ, ಅದಕ್ಕೂ ಹಿಂದೆ ಎಲ್ಲಿದ್ದೆ? ಇವನು ಹಾರಿಕೆ ಉತ್ತರ ಕೊಟ್ಟರೆ ಹಾರಿಕೆ ಪ್ರಶ್ನೆ ಕೇಳಕ್ಕೆ ಬರೋದಿಲ್ವಾ? ಪ್ರಾಮಾಣಿಕ ಪ್ರಶ್ನೆನೇ ಕೇಳೋಣ. ಅದಕ್ಕೂ ಹಿಂದೆ ಎಲ್ಲಿದ್ದೆ? ದೇಹ ಬರುವಕ್ಕಿಂತ ಮೊದಲು ನೀನು ಯಾವ ರೂಪದಲ್ಲಿದ್ದೆ ಅಲ್ವಾ? ಸರಿ, ನೀನು ಯಾವುದೋ ರೂಪದಲ್ಲಿದ್ದೆ ಅಂತ ಈ ದೇಹಕ್ಕೆ ಯಾಕೆ ಬಂದೆ? ಈ ದೇಹದಲ್ಲಿ ನೀನು ಬಂದಾದ್ಮೇಲೆ ದೇಹವೇ ನೀನಲ್ಲ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಸಾವನ್ನಪ್ಪಿದಾಗ ನಿನ್ನ ಅರಿವಿಗೆ ಬರುತ್ತೆ ಅಲ್ವಾ? ಹಾಗಾಗಿ ದೇಹಾತಿರಿಕ್ತನಾದ ನೀನು ಅಂತ ಆದ್ಮೇಲೆ ನಿನ್ನ ಸ್ವರೂಪ ಏನು? ಒಂದೋ ಎರಡೋ ಸಂಶಯ, ಗಂಗಾ ಪ್ರವಾಹ ವಿಚಾರ ಮಾಡ್ತಾ ಹೋದ್ರೆ.
ಹೌದು ತಾನೆ? ಈ ಪ್ರಪಂಚಕ್ಕೆ ಬಂದೆಯಲ್ಲ ನೀನು, ನಿನ್ನಂತೆ ಇರುವಂತಹ ಬೇರೆಯವರು ಸಹ ನಾನು ನಾನು ಅಂತ ಹೇಳ್ತಾ ಇರ್ತಾರಲ್ಲ, ನೀನು ಹೇಳ್ಕೊಳ್ಳುವ ನಾನಿಗೂ ಅವನು ಹೇಳಿಕೊಳ್ಳುವಂತಹ ನಾನಿಗೂ ಒಂದೇ ಸಂಬಂಧ ಉಂಟೋ ಅಥವಾ ಬೇರೆ 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 ನಾನುಗಳು? ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಚಲನೆ ಉಂಟೋ ಅಲ್ಲೆಲ್ಲ ಒಂದು ಚೈತನ್ಯ ವಸ್ತು ಇರಬೇಕು ಅಂತ ಅನಿಸುತ್ತೆ ಅಲ್ವಾ? ಮನುಷ್ಯ ಹೇಗೆ ಚಲಿಸ್ತಾನೋ ಹಾಗೆ ಪ್ರಾಣಿಗಳೂ ಚಲಿಸ್ತವೆ. ಆ ಚಲನೆ ಇದ್ದಲ್ಲೆಲ್ಲ ಚೈತನ್ಯ ಉಂಟು ಅಂತ ಆದರೆ ಆ ಚೈತನ್ಯ ಈ ಚೈತನ್ಯ ಎರಡು ಒಂದೇನೋ ಬೇರೆ ಬೇರೆನೋ? ಇಲ್ಲಿ ನಿಲ್ಲಲ್ಲ. 1,000 ಸಂಶಯಗಳನ್ನು ನಾ ಹೇಳಿದೆ, ಗಂಗಾ ಪ್ರವಾಹ ಅಂತ. ಕೊನೆಗೆ ಈ ದೇಹವು ನಾನಲ್ಲ. ಯಾಕೆಂದರೆ ಬೇರೆ ಒಬ್ಬರ ಮರಣವನ್ನು ಕಂಡಾಗ ಅನಿಸುತ್ತೆ ನಾನಲ್ಲ ಅಂತ ನನ್ನ ಸ್ವರೂಪ ಏನು. ಹಾಗಿದ್ರೆ ಆಗ ಈ ದೇಹ ಬಿಟ್ಟ ಮೇಲೆ ಮತ್ತೆ ನಾನು ಎಲ್ಲಿಗೆ ಹೋಗ್ತೇನೆ? ಎಲ್ಲಿಗೆ ಹೋಗ್ತೇನೆ? ಮತ್ತೆ ಪುನಃ ನಾನು ಇಲ್ಲಿಗೆ ಬರ್ತೇನಾ ಇಲ್ವಾ? ಅಲ್ಲ, ಬರಬೇಕಲ್ಲ. ಯಾಕೆ ಕೇಳಿದರೆ ಒಂದು ಸಲ ದೇಹ ಬಂದಿದೆ ಅಂದ ಮಾತ್ರಕ್ಕೆ ಇನ್ನೊಂದು ಸಲ ದೇಹ ಬರೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಈ ವರ್ಷ ಮಳೆಗಾಲ ಆಗಿದೆ. ಈ ವರ್ಷ ಮಳೆಗಾಲ ಆದದ್ರಿಂದಲೇ ನಾನು ಗೆಸ್ ಮಾಡ್ಬೋದು, ಹಿಂದೂ ಮಳೆ ಹೊಯ್ದಿತ್ತು, ಹಾಗಾಗಿ ಈ ಸಲ ಮಳೆಗಾಲ ಆಗಿದೆ. ಹಿಂದೂ ಆಗಿದೆ, ಈ ಸಲನೂ ಮಳೆ ಹೊಯ್ದಿದೆ, ಮುಂದಿನ ವರ್ಷನೂ ಮಳೆ ಹೊಯ್ಯುತ್ತೆ. ಹಾಗೆಯೇ ನನಗೆ ಹಿಂದೂ ದೇಹ ಬಂದಿರಬೇಕು, ಅದಕ್ಕೋಸ್ಕರ ಈ ದೇಹ ಬರುವಂಥ ಕರ್ಮ ನಾನು ಅಲ್ಲಿ ಮಾಡಿರಬೇಕು. ಹಾಗಾಗಿ ಈ ದೇಹ ಬಂದಿದೆ. ಈ ದೇಹದಲ್ಲೂ ನಾನು ಕರ್ಮ ಮಾಡಿದ್ದೇನೆ, ಪಾಪವನ್ನು ಪುಣ್ಯವನ್ನು. ಅದರಿಂದ ಈ ಕರ್ಮವನ್ನು ಅನುಭವಿಸಕ್ಕೆ ಮತ್ತೆ ಪುನಃ ನನಗೆ ನನ್ನ ದೇಹ ಬರಲೇಬೇಕಲ್ವಾ? ಸಾಕ ಸಂಶಯ ಬೇಕಾ? ಈ ಎಲ್ಲ ಸಂಶಯಗಳಿಗೆ ಕೊನೆಯಲ್ಲಿ ತಸ್ಮಿನ್ ದೃಷ್ಟೇ ಪರಾವರೇ ಉತ್ತರ ಲಾಸ್ಟ್ ಸಾಲ ಹೇಳುತ್ತೆ. ಆ ಆತ್ಮಸ್ವರೂಪವನ್ನು ಅರಿತವನಿಗೆ ಈ ಎಲ್ಲ ಸಂಶಯಗಳಿಗೆ ಉತ್ತರ. ಅಲ್ಲಿ ಇದೆಲ್ಲ ಪ್ರಶ್ನೆನೇ ಅಲ್ಲ, ಸಂಶಯನೇ ಅಲ್ಲ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ. ಅಷ್ಟೇ ಅಲ್ಲ, ಈ ದೇಹ ಬರೋದಕ್ಕಿಂತ ಮೊದಲು ನಾನು ಕರ್ಮವನ್ನು ಮಾಡಿದ್ದೇನೆ. ಹಾಗೆ ಮಾಡಿದ ಕರ್ಮಗಳನ್ನೆಲ್ಲ ಸಂಚಿತ ಕರ್ಮ ಅಂತ ಕರೀತಾರೆ. ಆ ಸಂಚಿತ ಕರ್ಮಗಳಲ್ಲಿ ಒಂದು ಕರ್ಮದ ಭಾಗವಾಗಿ ಪ್ರಾರಬ್ಧ ಕರ್ಮ ಅಂತ ನಾವು ಏನು ಕರಿತೇವಲ್ಲ, ಆ ಪ್ರಾರಬ್ಧ ಕರ್ಮ ವಶಾತ್ ನನಗೆ ಈ ದೇಹ ಬಂದಿದೆ. ಈ ದೇಹ ಬಂದ ಮೇಲೆ ಮತ್ತೆ ನಾನು ಕರ್ಮ ಮಾಡ್ತಾ ಇದ್ದೇನೆ. ಈಗ ಮಾಡಿದಂತಹ ಕರ್ಮಗಳು ಮುಂದೆ ಫಲವನ್ನು ಕೊಡೋದಕ್ಕೆ ಕಾಯ್ತಾ ಇರ್ತವೆ. ಅವು ಫಲ ಕೊಡೋದಕ್ಕೆ ಕಾಯ್ತಾ ಇರ್ತವೆ ಅಂದರೆ ಮತ್ತೆ ನಾನು ಹುಟ್ಟು ಬರಲೇಬೇಕು. ಹಾಗಿದ್ರೆ ಆ ಸಂಚಿತ ಕರ್ಮಗಳನ್ನು ಮತ್ತು ಆ ಆಗಾಮಿ ಕರ್ಮಗಳನ್ನು ಸಹ ನಾನು ಕತ್ತರಿಸಿ ಹಾಕಬೇಕು ಅಂದರೆ ಏನು ಮಾಡಬೇಕು ಅಂದರೆ ತಸ್ಮಿನ್ ದೃಷ್ಟೇ ಪರಾವರೇ. ಆತ್ಮವಸ್ತುವನ್ನು ತಿಳಿದವನಿಗೆ ಸಂಚಿತ ಕರ್ಮಗಳು ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ. ಜ್ಞಾನ ಬಂದ ಮೇಲೆ ಮಾಡುವ ಕರ್ಮ ಅದು ಕರ್ಮವೇ ಅಲ್ಲ, ಹುರಿದ ಧಾನ್ಯದಂತೆ ಆಗಿಬಿಡುತ್ತೆ ಅದು ಅಂತ. ಹಾಗಾಗಿ ನೋಡಿ, ಆತ್ಮಜ್ಞಾನ ಬಂದವನಿಗೆ ಫಲ ಏನು ಕೇಳಿದರೆ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮನ್ ದೃಷ್ಟೇ ಪರಾವರೇ. ಆ ಆತ್ಮಸ್ವರೂಪವನ್ನು ತಿಳಿದವನಿಗೆ, ಬ್ರಹ್ಮವಸ್ತುವನ್ನು ಅರಿತವನಿಗೆ ಈ ಎಲ್ಲ 3 ತರಹದ ಫಲಗಳು. ಇದಕ್ಕಿಂತ 3 ಅಲ್ಲ, ಇದು 100 ಫಲ. ಇದು 100 ಅಲ್ಲ, 1000 ಫಲ. ಅಲ್ಲಿಯವರೆಗೂ ಸಹ ಹೃದಯ ಗ್ರಂಥಿ ಇದ್ದೇ ಇರ್ತದೆ, ಸಂಶಯಗಳು ಇದ್ದೇ ಇರ್ತವೆ, ಮತ್ತೆ ಕರ್ಮಗಳು ಮಾಡ್ತಾ ಇರ್ತಾನೆ, ಮಾಡಿದ ತಪ್ಪಿಗೆ ಅನುಭವಿಸ ಕೊಡ್ತಾನೇ ಇರ್ತಾನೆ. ಹಾಗಾಗಿ ಅವಿದ್ಯಾ ಹೃದಯ ಗ್ರಂಥಿ ಮೋಕ್ಷ. ಮೊದಲನೇ ಅರ್ಥಕ್ಕೆ ಗ್ರಂಥಿ ಮೋಕ್ಷ ಅಂದರೆ ಆ ಗಂಟನ್ನು ಬಿಡಿಸ್ಕೊಳ್ಳೋದು, ಆಮೇಲೆ ದೇಹದಿಂದಲೇ ಬಿಡಿಸ್ಕೊಂಡು ಹೋಗೋದೆ. ಹೀಗೆ ಅವಿದ್ಯಾ ಹೃದಯ ಗ್ರಂಥಿ ಮೋಕ್ಷೋ ಮೋಕ್ಷ ಯತಸ್ತತಃ. ಯಾವುದರಿಂದ ಅವಿದ್ಯಾ ಹೃದಯ ಗ್ರಂಥಿ ಗಂಟು ಬಿಚ್ಚೋಗತ್ತೋ ಅದು ಮೋಕ್ಷ. ಹೀಗೆ ಉಪನಿಷತ್ತಿನ ಅರ್ಥದ ಹಿನ್ನೆಲೆಯಲ್ಲಿ ಈ ಶ್ಲೋಕ, ಮುಂಡಕದ ಮಂತ್ರ, ಅದು ಬಹಳ ಸುಂದರವಾದಂತಹ ಮಂತ್ರ. ಅಷ್ಟು ಆ ಉಪನಿಷತ್ತಿನ ಅರ್ಥದ ಹಿನ್ನೆಲೆಯಲ್ಲಿ ಯಥಾಮತಿ ಸಂಕ್ಷೇಪವಾಗಿ ಹೇಳಿದ್ದೇನೆ. ಏಕೆಂದರೆ ಅದಕ್ಕೊಂದು 3/4 ಪೇಜ್ ಭಾಷ್ಯ ಬರೆದಿದ್ದಾರೆ. ಹಾಗಾಗಿ ಏನಿದ್ರೂ ಸಹ ಕಾಲದ ಚೌಕಟ್ಟಿನಲ್ಲಿ ಯಥಾಮತಿ ಅನ್ನುವಂತಹ ಶಬ್ದವನ್ನು ಬಿಟ್ಟರೆ ಇನ್ನೇನು ಹೇಳೋದಕ್ಕೆ ನನಗಿಲ್ಲ. ಹಾಗಾಗಿ ಈ ಶ್ಲೋಕದವರೆಗೆ 559 ಶ್ಲೋಕದವರೆಗೆ ಬಂದು ನಿಂತಾಗಾಯಿತು. ಮತ್ತು ಮುಂದಿನ ಸರಣಿಯಲ್ಲಿ ಉಳಿದಿರುವಂತಹ ಶ್ಲೋಕಗಳ ಚಿಂತನೆಯನ್ನು ನೋಡೋಣ. ಕಳೆದ 5 ದಿನಗಳಿಂದ ಈ ಚಿಂತನೆಗೆ ಕಿವಿ ಕೊಟ್ಟಂತಹ ನಿಮಗೆಲ್ಲರಿಗೂ ಸಹ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ಮತ್ತು
ಈ ಚಿಂತನೆಗೆ ಅವಕಾಶವನ್ನು ಕಲ್ಪಿಸಿದಂತಹ ದತ್ತಿ ನ್ಯಾಸಕರ್ತರು 2 ಕುಟುಂಬದವರಿದ್ದಾರೆ. ಅವರು ಯಾವ ಉದ್ದೇಶದಿಂದ ಈ ದತ್ತಿ ವ್ಯವಸ್ಥೆಗೊಳಿಸಿದ್ದಾರೋ ಅದನ್ನು ಆ ಬೆಳಕು ಅದನ್ನು ಈಡೇರಿಸಲಿ ಅಂತ ಪ್ರಾರ್ಥಿಸ್ತೇನೆ. ಮತ್ತು ಈ ಚಿಂತನೆಗೆ ಮಾಧ್ಯಮವಾದಂತಹ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಗೆ ಶ್ರೀಯುತ ಡಾಕ್ಟರ್ ರಾಮಸ್ವಾಮಿಗಳವರಿಗೆ ಮತ್ತು ರಾಮು ಅವರಿಗೆ, ಇಲ್ಲಿನ ಎಲ್ಲ ಈ ಸಿಬ್ಬಂದಿ ವರ್ಗಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಈ 5 ದಿನದ ಮಾತನ್ನು ಸಹ ಆ ಮಹಾಚೈತನ್ಯಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.